ಜಗತ್ತ ಇದು ಉದಯ ಆಗಲಾರದಕ್ಕಿಂತ ಮೊದಲು ಇತ್ತು, ಈಗೂ ಅದ. ಈ ಜಗತ್ತು ಒಂದು ದಿವಸ ಮರೆಯಾಗಿ ಹೋದ ಬಳಿಕನೂ ಅದು ಇರುತ್ತದಲ್ಲ. ಅದಕ್ಕೆ ಸತ್ಯ ವಸ್ತು ಅಂತ ಕರಿತೀವಿ, ಅದಕ್ಕೆ ಆತ್ಮ ವಸ್ತು ಅಂತ ಕರಿತೀವಿ. ಕಣ್ಣಿಗೆ ಕಾಣುವಂತ ಶರೀರ ಮರೆಯಾಗಿ ಹೋಗುತ್ತದೆ, ಒಳಗಿರತಕ್ಕಂಥ ಚೈತನ್ಯ ಅದು ಎಂದೂ ಮರೆಯಾಗಿ ಹೋಗುವುದಲ್ಲ, ಅದು ಯಾವಾಗಲೂ ಇರುವಂಥದ್ದು. ಹೀಗೆ ಸತ್ಯ ಮಿಥ್ಯ, ನಾಶ ಅವಿನಾಶ, ಶಾಶ್ವತ ಅಶಾಶ್ವತ ಅನ್ನುವಂಥದ್ದನ್ನ ಪರಾಮರ್ಶಿಸಿ ಒಂದಿಷ್ಟು ಏನು ಜ್ಞಾನದ ದೃಷ್ಟಿಕೋನದಿಂದ ನೋಡುತ್ತೇವೆಲ್ಲ, ಅದನ್ನ ಅನುಭವಿಸ್ತೀವಲ್ಲ, ಅದನ್ನೇ ದಾರ್ಶನಿಕರು ಸತ್ಯದ ಸಂಗತಿಗಳನ್ನ ಸದ್ಗ್ರಂಥದೊಳಗ ಅಕ್ಷರ ರೂಪದೊಳಗ ಬರೆದಿಟ್ಟಿದ್ದಾರ. ವೇದಗಳು ಇರುವಲ್ವ್ಯಾಕ, ಉಪನಿಷತ್ತುಗಳು ಇರುವಲ್ವ್ಯಾಕ, ಆಗಮಗಳು, ಭಗವದ್ಗೀತಾ, ನಿಜಗುಣರ ಶಾಸ್ತ್ರ, ಶರಣರ ವಚನ ಶಾಸ್ತ್ರ, ಏನು ಗ್ರಂಥಗಳದಾವಲ್ಲ, ಈ ಗ್ರಂಥಗಳನ್ನ ಓದೋದು, ಸಾಧ್ಯ ಆದ್ರ ಕೇಳೋ, ಜ್ಞಾನದ ಗ್ರಂಥಗಳನ್ನ ಕೇಳಿ ಓದಿ ಆತ್ಮದ ಸ್ವರೂಪವನ್ನ ನಿಶ್ಚಯ ಮಾಡ್ತೀವಲ್ಲ, ಅದಕ್ಕೆ ಜ್ಞಾನ ಅಂತ ಕರಿತೀವಿ. ಆ ಜ್ಞಾನವನ್ನ ನಾವೇನು ಮಾಡೋದು? ಸಂಪಾದನೆ ಮಾಡಿಕೊಳ್ಳೋದು. ಆ ಜ್ಞಾನವನ್ನ ಒಂದಿಷ್ಟು ತಿಳಿದುಕೊಳ್ಳೋದು. ಯಾವುದು ಇರುತ್ತದ, ಯಾವುದು ಮರೆಯಾಗಿ ಹೋಗುತ್ತದ, ಯಾವುದು ಸಂತೃಪ್ತಿ ಕೊಡುತ್ತದ, ಯಾವುದು ಅಸಂತೃಪ್ತಿ ಕೊಡುತ್ತದ, ಯಾವುದು ನಮ್ಮ ಬದುಕನ್ನ ಭವ್ಯಗೊಳಿಸ್ತದ, ಯಾವುದು ನಮ್ಮ ಬದುಕನ್ನ ನಾಶಗೊಳಿಸ್ತದ, ಈ ಎಲ್ಲಾ ಸಂಗತಿಗಳನ್ನ ತಿಳಿದುಕೊಂಡು ಜ್ಞಾನಿಗಳಾಗಿ ಬಾಳಿ ಬದುಕೋದದ. ಪ್ರಪಂಚದೊಳಗ 100 ವರ್ಷ ಅಜ್ಞಾನಿಗಳಾಗಿ ಬದುಕಿದ್ರೆ ಬದುಕಿಗೆ ಬೆಲೆ ಬರುವುದಿಲ್ಲ. ನೀನು 3 ವರ್ಷ ಬದುಕು ಮನುಷ್ಯನೇ, ಜ್ಞಾನವನ್ನು ಗಳಿಸಿಕೊಂಡು ಬದುಕು. ಈಗ ಅಕ್ಕ ಮಹಾದೇವಿ ಹೆಸರು ಕೇಳಿಲ್ಲೇನು? ತಾವೆಲ್ಲ ಕೇಳಿದ್ದೀರಿ. ಬಹಳ ಸಣ್ಣ ವಯಸ್ಸಿನ ಹೆಣ್ಣುಮಗಳು, 18-20 ವರ್ಷದ ಹೆಣ್ಣು ಮಗಳು, ಆದ್ರ ಜ್ಞಾನದೊಳಗ ಬಹಳ ಶ್ರೇಷ್ಠಳು. ಅಲ್ಲಮ ಪ್ರಭುದೇವರಂತಾನ ಅನುಭವ ಮಂಟಪದೊಳಗ, ವಯಸ್ಸಿನಿಂದ ಕಿರಿಯಳಾದರೂ ಮಹಾದೇವಿ ಅನುಭಾವದೊಳಗ ನಮ್ಮೆಲ್ಲರಿಗಿಂತಲೂ ಹಿರಿಯಳು. ಆದ್ದರಿಂದ ನಮ್ಮೆಲ್ಲರಿಗೂ ಬರೀ ಮಹಾದೇವಿ ಅಲ್ಲ, ಅಕ್ಕ ಮಹಾದೇವಿ ಅಂತ ತಿಳ್ಕೊಂಡು ಕೊಂಡಾಡ್ತಾರ. ಜ್ಞಾನಕ್ಕಷ್ಟು ಮಹತ್ವದ. ಚನ್ನ ಬಸವಣ್ಣನಂತ ಚನ್ನ ಬಸವಣ್ಣ 20-22 ವರ್ಷದ ತರುಣ, 900 ವರ್ಷ ಕಳೆದು ಹೋಗ್ಯಾವ. ಇನ್ನೂ ತನಕ ಅಷ್ಟು ಅಪ್ರತಿಮ ಜ್ಞಾನಿಗಳು ಬರಲಿಲ್ಲ ಜಗತ್ತಿಗೆ. 900 ವರ್ಷ ಆದ್ರೂ ಇಂಥ ಮಹಾನುಭಾವರನ್ನ, ಮಹಾತ್ಮರನ್ನ ಸ್ಮರಣೆ ಮಾಡ್ತೀವಿ ಅಂತ ಕೇಳಿದ್ರೆ ಅವರಲ್ಲಿರತಕ್ಕಂಥ ಜ್ಞಾನ ಎಷ್ಟು ಶ್ರೇಷ್ಠ. ನಹಿ ಜ್ಞಾನೇನ ಪವಿತ್ರಮಿಹ ವಿದ್ಯತೆ. ಈ ಜಗತ್ತಿನೊಳಗ ಜ್ಞಾನಕ್ಕೆ ಸರಿ ಸಮಾನವಾಗಿರತಕ್ಕಂಥ, ಅದರಷ್ಟು ಪವಿತ್ರವಾಗಿರತಕ್ಕಂಥ ವಸ್ತು ಪ್ರಪಂಚದೊಳಗ ಮತ್ತೊಂದಿಲ್ಲ. ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಜ್ಞಾನ. ಆ ಜ್ಞಾನವನ್ನ ಗಳಿಸಿಕೊಂಡು ನೀನು ಸೌಖ್ಯದಿಂದ 100 ವರ್ಷ ಬದುಕಂತ ತಿಳ್ಕೊಂಡು ದೇವರ ಭೂಮಂಡಲಕ್ಕೆ ಕಳಿಸಿಕೊಟ್ಟಾನ. ನಾವು ಜ್ಞಾನವನ್ನ ತಿಳ್ಕೊಳ್ಳೋದು ಬಿಟ್ಟೀವಿ, ಅಜ್ಞಾನದ ಬೆನ್ನ ಹತ್ತಿ ಹೊರಟೀವಿ. ಜ್ಞಾನವಿಹೀನ ಪಶುರ್ಭಿ ಸಮಾನ.
ಯಾರಿಗೆ ಸತ್ಯದ ಜ್ಞಾನವಿಲ್ಲವೋ, ಯಾರಿಗೆ ಒಂದಿಷ್ಟು ಬದುಕನ್ನೇ ಬೆಳಗುವಂತಹ ಶ್ರೇಷ್ಠ ಅರಿವಿನ ಒಂದಿಷ್ಟು ಬಗೆಗೆ ಜ್ಞಾನ ಇಲ್ಲವೋ ಅವರು ಪಶುವಿಗೆ ಸಮಾನ ಅಂತ ಹೇಳ್ತಾರೆ. ಈಗ ನಿಮ್ಮ ಮನೆಯೊಳಗೆ ಇಬ್ಬರು ಮಕ್ಕಳದಾರ ಅಂತ ತಿಳ್ಕೊಳ್ಳಿ. ಅದರೊಳಗೆ ಒಬ್ಬ ಜಾಣಿದ್ದ, ಶಾಣೆ ಇದ್ದ, ಜ್ಞಾನಿ ಇದ್ದ ಅಂದ್ರ ಯಾರದ ಮನೆಗೆ ಬರ್ತಾರಲ್ಲ ಅತಿಥಿಗಳು, ಬಂದವ್ರ ಮುಂದೆ ಹೇಳ್ತಾರ, ಇವ ಏನದನಲ್ರಿ ಭಾಳ ಹುಷಾರಿ, ಭಾಳ ಶಾಣ್ಯಾರಿ, ಇವನ ನೋಡ್ರಿ ನಮ್ಮ ಮನಿ ಕೀರ್ತಿ ವಾರ್ತೆಯನ್ನ ಬೆಳಗುವಂತ ಮಗ ಅಂತ ಅವನ್ನ ಪರಿಚಯ ಮಾಡಿ ಕೊಡ್ತಾರ. ಇನ್ನೊಬ್ಬ ಊರಿಗೆ ಮಿಕ್ಕಿದವ ಇರ್ತಾನ, ಅಂದ್ರೆ ಅಜ್ಞಾನಿ ಇರ್ತಾನ, ಸ್ವಲ್ಪ ವಿದ್ಯೆ ಇರೋದಿಲ್ಲ, ಅವನಿಗೆ ಹೆಂಗ ಪರಿಚಯ ಮಾಡಿಸ್ತಾರ, ಅವನು ಸುದ್ದಿನ ತೆಗೆಯುವುದಿಲ್ಲ. ಜ್ಞಾನಕ್ಕೆ ಗೌರವದ ಹೊರತು ಅಜ್ಞಾನಕ್ಕೆ ಗೌರವವಿಲ್ಲ. ಈಗ ನಮ್ಮೂರಾಗ ಸಾವಿರಾರು ಜನ ಅದರ ಅಂತ ಇಟ್ಟುಕೊಳ್ಳಿ. ಏನಾದ್ರೂ ವಿಶೇಷ ಕಾರ್ಯಕ್ರಮ ಬಂತು ಅಂದ್ರ ಏನು ಜ್ಞಾನಿಗಳನ್ನ ಗೌರವಿಸ್ತಾರೋ, ಏನು ಅಜ್ಞಾನಿಗಳನ್ನ ಗೌರವಿಸ್ತಾರೋ ಇನ್ನೂ ತಿಳಿಯುವಂಗ, ನಿಮಗೆ ತಿಳಿಯುವಂಗ ಒಂದು ದೀಪ ಇರ್ತದ. ದೀಪ ಹೊತ್ತಿಸಿ ಸುತ್ತಮುತ್ತ ಬೆಳಕು ಚೆಲ್ಲವ್ರನ್ನ ಗೌರವಿಸ್ತಾರೋ, ಅದ ದೀಪವನ್ನು ಇನ್ನೊಬ್ಬರ ಮನೆಗೆ ಹಚ್ಚವ್ರನ್ನ ಗೌರವಿಸ್ತಾರೋ ತಿಳಿತೋ ಇಲ್ಲೋ? ಕಡ್ಡಿ ಪೆಟ್ಟಿಗೆ ಅದ, ಎಣ್ಣೆ ಬತ್ತಿ ಹಾಕಿರ್ತಾರಲ್ಲ, ಅಲ್ಲಿ ದೀಪ ಹೊತ್ತಿಸಿದವರು ಜ್ಞಾನಿಗಳು. ಅದ್ಯಾಕಾದಿತ್ತು, ನಮ್ಗೆ ಮಗ್ಗಲ ಮನೆಯವರು ಬ್ಯಾಡಾಗ್ಯಾರ, ಮಲ್ಕೊಂಡಾಗ ಅವ್ರ ಮನೆಗೆ ಹೊತ್ತಿಸಿ ಬಿಟ್ರ ಅಂತನ್ನೋರಿಗೆ ಅಜ್ಞಾನಿಗಳಂತ. ಅದಕ್ಕ ಜ್ಞಾನಕ್ಕೆ ಬೆಲೆ ಅದ ಹೊರತು ಅಜ್ಞಾನಕ್ಕೆ ಬೆಲೆ ಇಲ್ಲ. ಈಗ ಶಾಲೆಯೊಳಗೆ ವಿದ್ಯಾರ್ಥಿಗಳು ಓದುತ್ತಿರ್ತಾರ, 100ಕ್ಕೆ 95 ಮಾಡಿರ್ತಾರ, ಇನ್ನು ಕೆಲವರು 90 ಮಾಡಿರ್ತಾರ, ಇನ್ನು ಕೆಲವರು ಬರೀ 35 ಜಸ್ಟ್. ಯಾರಿಗೆ ಸತ್ಕಾರ ಮಾಡ್ತೀರಿ, ಯಾರನ್ನ ಗೌರವಿಸ್ತೀರಿ? 95 ಇದ್ದವ್ರನ್ನೋ ಏನು 35 ಇದ್ದವ್ರು? ಜ್ಞಾನಕ್ಕೆ ಬಾಳ. ಎಲ್ಲರ 35 ತಗೊಂಡವ್ರನ್ನ ಹೊರಳಾಗ ಮಾಲಿ ಹಾಕಿ ಊರಾಗ ಮೆರವಣಿಗೆ ಮಾಡ್ಯಾರನ್ನು ಒಬ್ರದ ಎಲ್ಲರ. ಇಷ್ಟೆಲ್ಲ ಜಗತ್ತಿನ ತುಂಬೆಲ್ಲ ಯೂನಿವರ್ಸಿಟಿಗಳದಾವು, ಶಾಲಾ ಕಾಲೇಜುಗಳದಾವು. ಜ್ಞಾನ ಉದ್ದೇಶ ಕಾರಣ ಏನು? ಜ್ಞಾನ ಬಹಳ ಮುಖ್ಯ ಮನುಷ್ಯನೇ. ಅಡವಿಯೊಳಗೆ ಪ್ರಾಣಿನೂ ಬದುಕ್ತಾವು, ನಾಡಿನೊಳಗೆ ನೀನು ಬದುಕಾಕತ್ತೀವಿ. ಒಂದಿಷ್ಟು ವ್ಯತ್ಯಾಸ ಬೇಕಲ್ಲ, ಅವಕ್ಕೂ ನಿನಗೂ ಬೇಕಲ್ಲ ಒಂದಿಷ್ಟು. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಇರುತ್ತದ, ಯಾವುದು ಹೋಗ್ತದ, ಯಾವುದು ಸುಖ ಕೊಡ್ತದ, ಯಾವುದು ದುಃಖ ಕೊಡ್ತದ, ಯಾವುದು ನಮ್ಮನ್ನ ಶ್ರೇಷ್ಠರನ್ನಾಗಿ ಮಾಡ್ತದ, ಯಾವುದು ಕನಿಷ್ಠರನ್ನಾಗಿ ಮಾಡ್ತದ ಅನ್ನುವಂತ ಸತ್ಯಾಂಶವನ್ನ ತಿಳ್ಕೊಂಡು ಬದುಕೋದದ. ನಚಿಕೇತಂತ ಒಬ್ಬ ಹುಡುಗಿದ್ದ, ಬಹಳ ಸಣ್ಣ ಹುಡುಗ, 8 ವರ್ಷದ ಬಾಲಕ. ಕಾರಣಾಂತರದಿಂದ ಯಮಧರ್ಮನ ಬಳಿಗೆ ಹೋದ. 3 ದಿವಸ ಯಮಧರ್ಮನ ಬಾಗಿಲದ ಮುಂದೆ ಕುಂತ. ಅವಾಗ ಒಳಗೆ ಹೆಂಡತಿದ್ದಳು, ಯಮಧರ್ಮನ ಹೆಂಡತಿ. ನಮ್ಮವರು ಹೊರಗೆ ಹೋಗ್ಯಾರ, ಒಳಗೆ ಬಾ ಅಂದಳು. ಹುಡುಗ ಅಂದ, ನಿಮ್ಮವ್ರು ಬರುತ್ತಾರ, ನಾ ಒಳಗೆ ಬರುದಿಲ್ಲ ಅಂದ. ಎಂದ ಬರ್ತಾರ, ಬರ್ಲಿ ಅವ್ರು. ನಂದು ಕೆಲಸ ಇರೋದು ಅವ್ರ ಬಳಿ, ನಿನ್ನ ಬಳಿ ಅಲ್ಲ, ನಾ ಇಲ್ಲೇ ಕಾಯ್ಕೋತ ಕೊಡ್ತೀನಿ ಅಂತ ದಿನಗಳ ತುಂಬೆಲ್ಲ ಕಾಯ್ದ. ಒಂದು ದಿವಸ ಯಮಧರ್ಮ ಬಂದು ಯಾರು ನೀನು ಅಂದ. ನಾನು ನಚಿಕೇತ, ಸಣ್ಣ ಬಾಲಕ. ಪರಿಚಯ ಮಾಡಿಕೊಂಡ. ಅವಾಗ ಯಮಧರ್ಮ ಅಂದ, ನನ್ನ ಹೆಸರು ಕೇಳಿದ್ರ ಜಗತ್ತಿನ ಜನ ಗದಗದ ನಡಗತಾರ, ಅಂತದ್ರ ಮಧ್ಯದೊಳಗ ನನ್ನ ಹುಡುಕಾಡಿಕೊಂಡು ಬಂದಿ ಅಂದ ಬಳಿಕ ಎಷ್ಟರ ಧೈರ್ಯ ಇರ್ಬೇಕು ನಿನಗ ಅಂದ.
ಹುಡುಗಂದ ಅದು ಇದ್ದಲ್ಲೇ ಬಂದೀನಿ ಅಂದ. ಹೌದು, ಎದುರು ಸಲುವಾಗಿ ಬಂದಿದ್ದಿ? ಹುಡುಗಂತ ನಿಮ್ಮೊಳಗ ಆತ್ಮಜ್ಞಾನದ ಸಿರಿ ತುಂಬ್ಯದ, ಸಂಪತ್ತು ತುಂಬ್ಯದ, ಅದು ನನಗ ಗೊತ್ತದ. ಅದಕ್ಕ ನಿಮ್ಮಲ್ಲಿರತಕ್ಕಂತ ಆ ಜ್ಞಾನ ಸಂಪತ್ತನ್ನ ನನಗೊಂದಿಷ್ಟು ಧಾರೆ ಎರಿರಿ, ನನಗೊಂದಿಷ್ಟು ನೀಡ್ರಿ ಅಂತ ತಿಳ್ಕೊಂಡು ಹುಡುಗ ಬೇಡಿದ. ಅವಾಗ ಯಮಧರ್ಮಂದ, ನೋಡು, ಜಗತ್ತಿನ ಜನ ಎಲ್ಲ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಮುತ್ತು, ರತ್ನ, ಅಧಿಕಾರ, ಅಂತಸ್ತು ಬೇಡ್ತಾರ. ಹಾಗ ನೀನು ಬೇಡು, ಕೊಡ್ತೀನಿ. ಆದ್ರೆ ಈ ಜ್ಞಾನ ಸಂಪತ್ತೇನದಲ್ಲ, ಇದನ್ನು ಬೇಡಾಕ್ ಹೋಗಬೇಡ ಅಂದ. ಯಾರು? ಯಮಧರ್ಮ. ಅವಾಗ ಹುಡುಗ ವಿಚಾರ ಮಾಡಿದ, ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ, ವೈಡೂರ್ಯ ಕೊಡ್ತಾರಂತ, ಮತ್ತ ಜ್ಞಾನ ಸಂಪತ್ತು ಬೇಡವಡಂತಾರಂದ್ರ ಯಾವುದು ಕೊಡ್ತಾರಲ್ಲ, ಇದಕ್ಕಿಂತ ಮಿಗಿಲಾದದ್ದು ಇವರು ಕೊಡಲಾರದ್ದು ಅದ. ಅದಕ್ಕೆ ಬೆಲೆ ಅದ ಜಗತ್ತಿನೊಳಗಂತ ಭಾವಿಸಿಕೊಂಡ. ಕೊನೆಗೆ ಹೇಳಿದ, ನಿಮ್ಮ ಬಾಹ್ಯ ಸಿರಿ ಸಂಪತ್ತು ಅವು ಕ್ಷಣಿಕ ಸಂತೋಷ ಕೊಡ್ತಾವು, ಅವು ಸುಖದಕ್ಕಿಂತ ದುಃಖನ ಹೆಚ್ಚು ಕೊಟ್ಟಾವು. ಜಗತ್ತಿನೊಳಗ ನಾನು ಸುತ್ತಮುತ್ತ ನೋಡೀನಿ, ಯಾರೂ ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಇಟ್ಟುಕೊಂಡು ಶಾಂತರಾಗಿ ಬದುಕಕತ್ತಿಲ್ಲ. ಜಗತ್ತಿನೊಳಗ ಬರೀ ಹೊಡೆದಾಟ ಬಡದಾಟ. ಇದನ್ನ ನೋಡೇ ನಿನ್ನ ಬಳಿಗೆ ಬಂದೀನಿ. ಅವಾಗ ಹುಡುಗಂತನ, ನೋಡಿ ಮಹಾನುಭಾವರೇ, ನೀವು ಕೊಡೋದಿತ್ತಂದ್ರ ಜ್ಞಾನ ಸಂಪತ್ತನ್ನ ಮಾತ್ರ ಕೊಡಿ, ನಿಮ್ಮ ಕನಕ ಕಾಂಚನ ವಸ್ತು ಒಡವೆಗಳು ನನಗೆ ಬೇಕಾಗಿಲ್ಲ ಅಂತ. ಆವಾಗ ಆಶ್ಚರ್ಯ ಆಗತ್ತೆ ಯಮಧರ್ಮನಿಗೆ. ಯಮಧರ್ಮರಾಜ ಅಂದ, ವಯಸ್ಸೆಷ್ಟ, ಮಾತೆಷ್ಟ, ಇಷ್ಟು ಜ್ಞಾನವನ್ನ ಗಳಿಸಿಕೊಂಡು ಸಿರಿವಂತಿಕೆಯ ಬದುಕನ್ನ ಬದುಕಬೇಕನ್ನುವಂತ ಇಚ್ಛಾಶಕ್ತಿ, ಅಪೇಕ್ಷೆ, ಬಯಕೆ, ತೀವ್ರವಾಗಿರ್ತಕ್ಕಂಥ ತುಡಿತತೆ ಇಷ್ಟು ಸಣ್ಣ ವಯಸ್ಸಿನೊಳಗ ಈ ಬಾಲಕನ ಅಂತರಂಗದೊಳಗ ಮೂಡೈತಿ ಅಂದ ಬಳಿಕ ಯಾಕೆ ಕೊಡಬಾರದು ಇವನಿಗೆ ಅಂತ ತಿಳ್ಕೊಂಡು ಯಮಧರ್ಮ, ಆಯಿತು, ನೀ ಮುಂದೆ ಕೊಡು, ನಾ ಹೇಳ್ತೀನಿ, ನೀ ಕೇಳಂತ ತಿಳ್ಕೊಂಡು ಜ್ಞಾನವನ್ನ ಯಮಧರ್ಮರಾಜ ಉಪದೇಶ ಮಾಡಿದ ಬಾಲಕನಿಗೆ. ಆ ಎಲ್ಲಾ ಜ್ಞಾನ ಸಂಪತ್ತನ್ನ ಸಂಗ್ರಹ ಮಾಡಿಕೊಂಡ ಹುಡುಗ ಮುಂದ ಶ್ರೇಷ್ಠ ಜ್ಞಾನಿಯಾಗಿ ಬದುಕಿದ. ಆ ಜ್ಞಾನ ಬೇರೆ ಯಾವುದೂ ಅಲ್ಲ, ಅದೇ ಕಠೋಪನಿಷತ್ತ. 1000 ವರ್ಷ ಆದ್ರೂ ಇನ್ನೂ ತನಕ ಆ ಉಪನಿಷತ್ತುವನ್ನ ಭಾರತ ದೇಶದವರು ಓದುತ್ತೇವೆ, ಕೇಳುತ್ತೇವೆ. ಅದು ನಮ್ಮೆಲ್ಲರ ಅಂತರಂಗವನ್ನ ಬೆಳಗಾಕತ್ಯದ. 8 ವರ್ಷದ ಹುಡುಗ ಸಹಿತ ಈ ಬಾಹ್ಯ ಸಿರಿ ಸಂಪತ್ತು ಬೇಡ, ಅಮರ ಸಿರಿ ಸಂಪತ್ತಾಗಿರತಕ್ಕಂತ ಜ್ಞಾನ ಸಂಪತ್ತೇ ನನಗೆ ಸಾಕಂತ ಹೇಳಿದ. ಒಂದರ ದಿವಸ ನಿಮ್ಮ ಹುಡುಗರು ನನಗಿದು ಯಾವುದೂ ಬೇಡ, ನನಗೆ ಜ್ಞಾನ ಸಂಪತ್ತನ ಬೇಕಂತ ತಿಳ್ಕೊಂಡು ಯಮಧರ್ಮನ ಬಳಿ ಹೋಗೋದು ಬೇಡ, ಮಾಸ್ತರ್ ಬಳಿಯಾರ ಹೋಗ್ಯವ. ನಮ್ಮ ಹುಡುಗರು ಹಿಂಗದಾವು. ನಮ್ಮ ಹುಡುಗರು ಅವ್ರ ಕತಿ ಕೇಳಿದ್ರಪ್ಪ ಅಂದ್ರ ಬಹಳ ದೊಡ್ಡದದ ಕತಿ. ಏಕಶ್ಚಿತ ಕೆಲಸಕ್ಕೆ ಬಾರದ ಮೊಬೈಲ್ ತಂದೆ ತಾಯಿ ಕೊಡಿಸದೇ ಇದ್ದಾಗ ಎಷ್ಟೋ ಜನಗಳು ಪ್ರಾಣ ಕಳ್ಕೊಂಡಾವು. ಮೊಬೈಲ್ ಬಿಡ್ರಿ, ಒಬ್ಬ ಹುಡುಗ ತಾಯಿಗೆ ಹೋಗಿ ಬೇಡಿದ, ಮೊಬೈಲ್ದೊಳಗ ರೀಚಾರ್ಜ್ ಖಾಲಿ ಆಗ್ಯದ, ಹಾಕಸಂತ ಕೇಳಿದ. ಕೂಲಿ ನಾಲಿ ಮಾಡೋ ಹೆಣ್ಮಗಳು
ಮತ್ತು ಹಳ್ಳಿಯೊಳಗೆ ಇಂದು ದುಡಿದು ಒಂದು ವಾರಕ್ಕೆ ಕೊಡ್ತಾರ ಪಗಾರನ. ಕೈಯಾಗ ಕಾಸು ಇರಲಿಲ್ಲ, ನಾಳೆಗೆ ನಾಡಿದ್ದಕ್ಕಂತ 2-3 ದಿವಸ ಹೀಗೆ ಹೇಳ್ಕೋತ ಬಂದಳು. ಹುಡುಗನು ಒಂದು 4 ದಿವಸ ನೋಡಿದ. ಯಾವಾಗ ತಾಯಿ ಮೊಬೈಲ್ಗೆ ದುಡ್ಡು ಕೊಡ್ಲಿಲ್ಲ, ಪ್ರಾಣ ಕಳ್ಕೊಂಡ ಹುಡುಗ. ಹಿಂಗಾದ್ರ ಬದುಕಂತಾರೆ. ಒಮ್ಮೆರ ಇನ್ನೂ ತನಕ ಜಗತ್ತಿನೊಳಗ ಕೋರ್ಟದೊಳಗ ನನಗ ಜ್ಞಾನ ಬೇಕಾಗ್ಯದ, ಎಲ್ಲೆಲ್ಲಿ ಜ್ಞಾನಿಗಳದಾರ ಅವ್ರ ಹತ್ರ ಹೋಗಿ ನಾ ಪಡಿಬೇಕಂತ ಮಾಡೀನಿ ಅಂತ ಜ್ಞಾನದ ಸಲುವಾಗಿ, ದೇವರನ್ನ ಕಾಣೋ ಸಲುವಾಗಿ ಒಮ್ಮೆರ ಜಗಳ ಮಾಡಿ ಕೋರ್ಟಿಗೆ ಕೇಸ್ ಹಾಕಿವಿ. ಬರೀ ಹೊಲ, ಮನಿ, ಮಡದಿ, ಮಕ್ಕಳು, ಅಧಿಕಾರ, ಅಂತಸ್ತು, ಬರೀ ಇದಕ್ಕಾಗಿನ ಹೊಡೆದಾಟ ಬಡದಾಟ. ಯಾರಿಗೆ ಸುಖ ಕೊಟ್ಟದ ಹೇಳಿದೆಲ್ಲ? ಯಾರಿಗೂ ಕೊಟ್ಟಿಲ್ಲ. ಕೊಟ್ಟಿಲ್ಲ ಅನ್ನೋದು ಗೊತ್ತಿದ್ರು ಅದನ್ನ ಯಾರು ಬಿಟ್ಟಿಲ್ಲ. ಎಷ್ಟು ವಿಚಿತ್ರದ. ಭೂಮಿ ಸೀಮೆಗಾಗಿ ಹೊಡೆದಾಟ, ಮನೆ ಮಠಗಳಿಗಾಗಿ ಹೊಡೆದಾಟ, 1, 2 ಬೆಳಗಾಯಿತು ಅಂದ್ರ ಹೊಡೆದಾಟ ಬಡದಾಟ, ಹೋರಾಟ. ಬರೀ ಇದಕ್ಕಾಗಿನ ಬಂದೀವೇನು 100 ವರ್ಷಗಳ ಕಾಲ? ನೋಡು ಮನುಷ್ಯನೇ, 84 ಲಕ್ಷ ಜೀವಿ ರಾಶಿಗಳಲ್ಲಿ ಶ್ರೇಷ್ಠವಾಗಿರತಕ್ಕಂಥ ಜೀವಿ ನೀನು ಮನುಷ್ಯ. ಮತ್ತ ಬರ್ತಿ ಅಂತೇನಿಲ್ಲ ಜಗತ್ತಿಗೆ. ಯಾರ ಕಂಡಾರ? ಮೊದಲು ಹೋದವರು ಬಂದಾರ ಅಂತೇನಿಲ್ಲ. ಒಬ್ರನ್ನ ಹೋಗಿ ಬಂದಿದ್ರು ಹೇಳ್ತಿದ್ರು ಅವರು. ಹೇಳಿ ಬಂದಿದ್ರು ನಾವು ಹೋಗ್ತೀವಿ ಮತ್ತೆ ಬರ್ತೀವಿ ಅನ್ನಕ ಬರ್ತಿತ್ತು. ಮರಳಿ ಹುಟ್ಟಿ ಬರಾಕ ಹುಲ್ಲು ಜಲ ಮಲ್ಲಿದು ಒಂದು ಸರತಿ ಬಂದಿರ್ತದ. ನೀ ಏನು ಮಾಡಬೇಕು ಅದನ್ನ ಮಾಡಬೇಕು, ಮಾಡಬಾರ್ದನ್ನ ಮಾಡಾಕ ಹೋಗಬೇಡ. ಏನು ಗಳಿಸ್ಬೇಕು ಅದನ್ನ ಗಳಿಸು, ಗಳಿಸಬಾರದನ್ನ ಗಳಿಸಾಕ ಹೋಗಬೇಡ. ಜ್ಞಾನ ಸಂಪತ್ತು ಎಲ್ಲರಿಗೂ ಸುಖ ಕೊಡ್ತದ, ಶಾಂತಿ ಕೊಡ್ತದ, ನೆಮ್ಮದಿ ಕೊಡ್ತದ. ಆದ್ರ ಬಾಹ್ಯ ಸಿರಿ ಸಂಪತ್ತು ಇನ್ನೂ ತನಕ ಯಾರಿಗೂ ನೆಮ್ಮದಿ ಕೊಟ್ಟಿಲ್ಲ, ಯಾರನ್ನೂ ಸುರಕ್ಷಿತವಾಗಿ ಇಟ್ಟಿಲ್ಲ. ಆದ್ದರಿಂದ ಅಂತಹ ಸಂಪತ್ತಿನ ಬೆನ್ನು ಹತ್ತಿ ಹೋಗಬೇಡ. ಒಂದಿಷ್ಟು ಬದುಕು ಭವ್ಯ ಆಗಿರಬೇಕು, ಜೀವನ ಪಾವನ ಆಗಿರಬೇಕು. ಅಂತಹ ಆತ್ಮಜ್ಞಾನವನ್ನ, ಪರಮ ಸತ್ಯದ ಜ್ಞಾನವನ್ನ ನೀ ಸಂಗ್ರಹ ಮಾಡಿ ಸಿರಿವಂತನಾಗಿ ಬದುಕುವುದನ್ನ ಕಲಿ. ಅಲ್ಲಮ ಪ್ರಭುದೇವರು ಹೇಳುದಿಲ್ಲ ವಚನದೊಳಗೆ ಎಷ್ಟು ಚಂದ ಹೇಳ್ತಾರ. ದ ಲ್ಯಾಂಡ್ ಈಸ್ ನಾಟ್ ಯುವರ್ಸ್, ದ ಗೋಲ್ಡ್ ಈಸ್ ನಾಟ್ ಯುವರ್ಸ್, ದ ಮಿಸ್ಟ್ರೆಸ್ ಈಸ್ ನಾಟ್ ಯುವರ್ಸ್, ಆಲ್ ದಟ್ ಈಸ್ ದ ಆರ್ಡರ್ ಆಫ್ ದಿ ವರ್ಲ್ಡ್. ಎಷ್ಟು ಚಲೋ ಮಾತು ಹೇಳ್ತಾರ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ ನೋಡ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಅಂತಪ್ಪ ದಿವ್ಯ ರತ್ನವ ಅಲಂಕರಿಸಿದೆಯಾದಡೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಾರೂ ಇಲ್ಲ ಕೇಳ ಎಲೆ ಮನವೇ. ಏನು ಅದ್ಭುತವಾದ ವಚನ ಹೇಳ್ತಾರ ಅವರು. ಭೂಮಿ ನಿನ್ನದಲ್ಲ. ಬರುವಾಗ ಯಾರೇ ಭೂಮಿ ತಗೊಂಡು ಬಂದಾರ ಏನು ಜಗತ್ತಿನೊಳಗ? ಯಾರೂ ತಂದಿಲ್ಲ. ಮತ್ತ ತಂದಿಲ್ಲ ಅನ್ನೋದು ಗೊತ್ತಿದ್ರು ಸಹಿತ ಎಷ್ಟು ಭೂಮಿ ಮ್ಯಾಲ ವ್ಯಾಮೋಹವನ್ನ ತಾಳ್ತೇವೆ, ಎಷ್ಟು ಭೂಮಿ ಸೀಮೆಗಾಗಿ ಹೋರಾಟ ಮಾಡುತ್ತೇವೆ. ಹೌದಲ್ಲ? ಈ ಭೂಮಿ ಯಾರು ತಂದಿಲ್ಲ. ತಂದಿಲ್ಲ ಅಂದ ಬಳಿಕ ಒಯ್ಯಾಕನು ಬರುದಿಲ್ಲ, ಯಾರು ಒಯ್ದಿಲ್ಲ. ತಂದವ್ರನು ಇಲ್ಲ, ತಗೊಂಡು ಹೋದವ್ರನು ಇಲ್ಲ. ಮಧ್ಯದೊಳಗ ಏನು ಮಾಡ್ತೀವಿ? ನಂದು ನಂದು ಅಂತ ಹೋರಾಟ ಮಾಡ್ತೀವಿ. ಆದ್ದರಿಂದ ಮನುಷ್ಯನೇ, ಭೂಮಿ ಭಗವಂತ ಕೊಟ್ಟಾನ. ಒಂದಿಷ್ಟು ಕೂಡು, ಏಳು, ಮಲಗು, ಬಿತ್ತು, ಬೆಳಿ, ಏನೆಲ್ಲ ಕಾರ್ಯಗಳನ್ನ ಮಾಡು ಅಂತ ಒಂದಿಷ್ಟು ಭೂಮಿ ಕೊಟ್ಟಾನ. ಬಳಸಬೇಕು. ಬಳಸಿ ಸಂತೋಷ ಪಟ್ಟು ಹೋಗೋ ಕಾಲ ಬಂದಾಗ
ಸಂತೋಷವಾಗಿ ಹೋಗಿ ಬಿಡಬೇಕು. ಆದ್ರೆ ನಂದಂತ ಕಲಹ ಕದನ ಮಾಡಾಕ ಹೋಗಬಾರದು. ಎಷ್ಟು ಜನ ಮಾಡೋದಿಲ್ಲ ಭೂಮಿ ಸಲುವಾಗಿ ಹೊಡೆದಾಟ. ಇಬ್ರು ಅಣ್ಣ ತಮ್ಮಂದಿರಿದ್ರು. ಅವನಿಗೊಂದು 5 ಎಕರೆ, ಇವನಿಗೊಂದು 5 ಎಕರೆ. ಅವರ ತಂದೆ 10 ಎಕರೆ ಜಮೀನು ಗಳಿಸಿದ್ದ. ಇಬ್ಬರಿಗೂ 5-5 ಎಕರೆ ಹಂಚಿಕೊಟ್ಟ. ಮುಂದ ವಯಸ್ಸಾಯ್ತು, ಪ್ರಾಣ ಬಿಟ್ಟ. ಇಬ್ರು ಬಿತ್ತಿ ಬೆಳಿತಿದ್ರು. 1 ವರ್ಷ ಅಣ್ಣನ ಹೊಲದಾಗ ತಮ್ಮ 1-2 ತಿರುವ ಹೆಚ್ಚು ಬಿತ್ತಿದ್ದ. ಅವಾಗ ಅಣ್ಣಿವ ದೊಡ್ಡ ಗುಣ ತಗೋಬೇಕಾಗಿತ್ತು, ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು. ಅವಾಗ ತಮ್ಮನಿಗೆ ಹೋಗಿ ಕೇಳಿದ, ಅಲ್ಲೋ ನಿನ್ನ ಹೊಲದಾಗ ನೀ ಬಿತ್ತಬೇಕಪ್ಪ, ನನ್ನ ಹದ್ದಿನೊಳಗ ನನ್ನ ಜಮೀನದೊಳಗ ನನ್ನ ಹೊಲದಾಗ ನೀ ಯಾಕೆ 2 ತಿರುವು ಹೆಚ್ಚು ಬಿತ್ತಿದೆ ಅಂತ ಅಣ್ಣ ಕೇಳಿದ. ಅವಾಗ ತಮ್ಮಂದ, ಗೊತ್ತಾಗಲಾರ್ದಕ್ಕೆ ಬಿತ್ತೀನಿ, ಮುಂದಿನ ವರ್ಷ ಮತ್ತೆ ನನ್ನ ಹೊಲದಾಗ ನಾನ ಬಿತ್ಕೋತೀನಿ, ಇದು 1 ವರ್ಷ ಆಗ್ಯದಂತ ಎಷ್ಟು ಹೇಳಿದ. ಆದ್ರ ಅಣ್ಣ ಕೇಳಿಲ್ಲ. ಜಗಳಕ್ಕೆ ನಿಂತ, ಇವನು ಜಗಳಕ್ಕೆ ನಿಂತ. ಇಬ್ಬರದು ಹೆಚ್ಚ ಕಡಿಮೆ ಅಂತ ಜಗಳ ಶುರುವಾಯಿತು. ಅದು ಊರು ತುಂಬ ಸುದ್ದಿ ಆಯ್ತು, ಇವರಿಬ್ರು ಹೊಲದ ಸಲುವಾಗಿ ಹೊಡೆದಾಡಕತ್ತಾರಂತ. ಅವಾಗ ಊರು ಹಿರಿಯರು ಕೂಡಿದ್ರು. ಮತ್ತ ಮರಳಿ ಆ ಹೊಲನ ಅಳಿಸಿ ಕಲ್ಲು ಹಾಕಿ ಕೊಡ್ಬೇಕಂತ ಹಿರಿಯರು ಇವರಿಬ್ಬರನ್ನ ಕರ್ಕೊಂಡು ಹೊಲಕ್ಕೆ ಬಂದ್ರು. ಊರ ಜನ ಎಲ್ಲ ಹೊಲ ಅಳಿತಿದ್ರು. ಇವರೆಲ್ಲರೂ ಅಳಿಯುವಾಗ ಹೊಲ ನಗಾಕತ್ತಿತ್ತು. ಅಳಿಯೋದು ನೋಡಿ ನಗುತ್ತಿತ್ತದ ಹೊಲ. ಇವರು ಕೇಳಿದ್ರು, ನಮ್ಮ ನೋಡಿ ಯಾಕೆ ನಗತಿದ್ವಿ ಅಂದ್ರು. ನಗಲಾರ್ದ ಅಳಬೇಕೇನಂತದ ಹೊಲ. ನೀವು ಮಾಡೋದು ನೋಡಿ ಅಳಬೇಕೇನು ನಗಲಾರ್ದ? ಹೌದು, ನಗುದು ನಗತಿ, ಎದ್ರ ಸಲುವಾಗಿ ನಗತಿ ಅಂತ ಕೇಳಿದ್ರು ಹೊಲಕ್ಕ. ಅದು ಭೂಮಿ ಅಂತೂ ನೀವೇನ ಅಳೆಯಾಕ ಬಂದಿರಲ್ಲ, ಇದಕ್ಕಿಂತ ಮೊದಲು ಅಳದಿರಿ, ನನ್ನ ಅಳತಿ ಸಿಕ್ಕಿಲ್ಲ. ನಿಮಗಟ್ಟ ಅಲ್ಲ, ನಿಮಗಿಂತ ಪೂರ್ವದೊಳಗ ಲಕ್ಷ ಜನ ಬಂದು ಅಳತಿ ಮಾಡ್ಯಾರ, ಒಬ್ಬರಿಗೂ ನನ್ನ ಅಳತಿ ಸಿಕ್ಕಿಲ್ಲ, ನಿಮಗೂ ಸಿಗುದಿಲ್ಲ. ಒಂದು ತಿಳ್ಕೊಳ್ಳಿ, ನಾನಿರೋದು ಬಿತ್ತಿ ಬೆಳೆಯಾಕದೀನಿ ಹೊರತು ಅಳೆಯಾಕಿಲ್ಲ. ನಿಮ್ಮಂಗ ಅಳಿಬೇಕಂತ ಬಂದವ್ರು ನನ್ನೊಳಗ ಅಳುದು ಹೋಗ್ಯಾರ ಹೊರತು ಯಾರು ಉಳ್ದಿಲ್ಲ ಜಗತ್ನಾಗ ಅಂತ ಭೂಮಿ ಹೇಳಾಕತ್ಯದ. ಇವ ಮನುಷ್ಯರ ಮಾತ ಕೇಳುದಿಲ್ಲ, ಭೂಮಿ ಮಾತು ಕೇಳ್ತಾನ. ಅದು ಭೂಮಿ ಹೇಳಾಕತ್ಯದ, ಇವನಿಗೆ ಕೇಳಿಸ್ತಾ ಇಲ್ಲ. ತಗೊಂಡೇನು ಮಾಡುದು? ನಾನಿರೋದು ಬಿತ್ತಿ ಬೆಳೆಯಾಕ, ಬರೀ ಅಳತೆ ಮಾಡಾಕಿಲ್ಲೋ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಬೆಳ್ಳಿ ಬಂಗಾರ ಬರುವಾಗ ತಗೊಂಡು ಬಂದೀವಿ, ತಾಯಿ ಗರ್ಭದಿಂದ ಬರುವಾಗ ನಕ್ಲೆಸ್ ಹಾಕೊಂಡ ಬಂದೀವನು, ಕೊಳ್ಳ ಕೈಯಾಗ ಬಂಗಾರದ ಬಳಿ ಇಟ್ಕೊಂಡ ಬಂದೀವಿ. ಯಾವ ತಾಯಿ ಜನ್ಮ ಕೊಟ್ಟಿರ್ತಾಳ ಅದ ತಾಯಿ ಕೂಡ ಎಷ್ಟು ಜನ ಬಂಗಾರದ ಸಲುವಾಗಿ ಜಗಳ ಮಾಡಿಲ್ಲ, ಎಷ್ಟು ಜನ ತಾಯಿನ ನೋಡಲಾರ್ದಂಗಿಲ್ಲ. ಈ ಕಡೆ ಮಗಳನ್ನು ನೋಡುದಿಲ್ಲ, ಈ ಕಡೆ ಮಗಳನ್ನು ನೋಡುದಿಲ್ಲ. ಗಂಡ್ಮಕ್ಳು ನೋಡುದಿಲ್ಲ, ಆ ಮಾತು ಬೇರೆ. ಇದು ನಿಮ್ಮದ ಕಥೆ. ಇದು ಅಂದ್ರ ಅವ್ರಿಗ್ಯಾಕೆ ಹೆಚ್ಚು ಕೊಟ್ಟಿ, ನನಗ್ಯಾಕೆ ಕಡಿಮೆ ಕೊಟ್ಟಿ? ಎದರದು? ಇದು ಬಂಗಾರದ ಕಥೆ. ಇದು ಬಂಗಾರ ಮುಖ್ಯ ಅಲ್ಲ, ಎಷ್ಟು ಬಂಗಾರ ಗಳಿಸಿಕೊಂಡು ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಬದುಕೇ ಬಂಗಾರ ಆಗಬೇಕು, ಹಂಗ ಒಂದಿಷ್ಟು ಬದುಕಬೇಕು, ಹಂಗ ಬದುಕೋದು. ಬದುಕು ಬಂಗಾರ ಆಗಬೇಕು ಹೊರತು ಬರೀ ಬಂಗಾರಕ್ಕಾಗಿ ಬದುಕೋದಲ್ಲ. ಆದ್ದರಿಂದ ಹೇಮ ನಿನ್ನದಲ್ಲ, ಇದನ್ನ ಯಾರು ತಂದಿಲ್ಲ. ಕಾಮಿತ ನಿನ್ನದಲ್ಲ. ಇಲ್ಲಿ ಕಾಣೋದೆಲ್ಲ ಇದು ಭಗವಂತಂದು, ದೇವ ಕೊಟ್ಟಿರುವ ದಿವ್ಯ ಕಾಣಿಕೆ ಇದು. ಅದನ್ನ ನೋಡು, ಮುಟ್ಟು, ಬಳಸು, ಸಂತೋಷ ಪಡು, ಆನಂದ ಪಡು.
ಆದ್ರೆ ನಂದಂತ ಬಹಳ ಕಲಹ ಕದನ ಕೋಪ ತಾಪ ಮಾಡಿಕೊಂಡು ಬದುಕಾಕ ಹೋಗಬೇಡ. ಅವಾಗ ಅವ್ರು ಅಂತಾರ, ಅಲ್ಲಮರು ನಿಂದನ್ನುವುದು ಯಾವುದದ? ಒಂದದ, ಯಾವುದು? ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ರತ್ನ ಅಂದ್ರೇನು? ಸಂಪತ್ತ. ನಿಂದನ್ನುವುದು ಒಂದದ, ಇಲ್ಲಂತಲ್ಲ. ಯಾವುದು? ಜ್ಞಾನ ರತ್ನ. ಯಾವುದು ಜ್ಞಾನ? ಅಭೇದ ದರ್ಶನಂ ಜ್ಞಾನಂ. ಜ್ಞಾನಕ್ಕೊಂದು ಡೆಫಿನಿಷನ್ ಕೊಟ್ಟಾರ, ಅಭೇದ ದರ್ಶನಂ ಜ್ಞಾನಂ. ಭೇದ ಅಂದ್ರ ಎರಡ, ಅಭೇದ ಅಂದ್ರ ಒಂದೇ. ಒಳಗಿರ್ತಕ್ಕಂಥ ಆತ್ಮ ವಸ್ತು ನಿಮ್ಮದೊಂದು ಬ್ಯಾರೆ, ನಮದೊಂದು ಬ್ಯಾರೆ ಅದ. ಏನ್ ಆತ್ಮ ಇರುದ ಒಂದ ಆತ್ಮ. ಇಲ್ಲ, ನಾವು ಸ್ತ್ರೀಯರದೀವಿ, ಸ್ತ್ರೀಯರ ಆತ್ಮ ಬ್ಯಾರೆ, ಪುರುಷರ ಆತ್ಮ ಬ್ಯಾರೆ, ಶ್ರೀವಂತನ ಆತ್ಮ ಬ್ಯಾರೆ, ಬಡವನ ಆತ್ಮ ಬ್ಯಾರೆ, ತಿಕೋಟದವ್ರದ್ದು ಒಂದು ಆತ್ಮ ಬ್ಯಾರೆ, ತಿರುಪತಿ ಅವ್ರದೊಂದು ಬ್ಯಾರೆ ಅಂತದ. ಏನು ಇರುದ ಒಂದ ಆತ್ಮ. ಅದನ್ನು ಒಂದಿಷ್ಟು ನೋಡು. ಎಲ್ಲರೊಳಗಿರ್ತಕ್ಕಂಥ ಪರಮ ಸತ್ಯದ ವಸ್ತು ಒಂದೇ ಅದ. ನಾವೆಲ್ಲರೂ ಒಂದೇ ಅನ್ನುವಂತ ಭಾವ ಇತ್ತು ಜ್ಞಾನ. ಅವರು ಬ್ಯಾರೆ, ಇವರು ಬ್ಯಾರೆ. ಅವರು ಆ ಧರ್ಮದವರು, ಇವರು ಈ ಧರ್ಮದವರು, ನಾವು ಇಂಥ ಧರ್ಮದವರು. ಇದು ಏನದಲ್ಲ. ಇದು ಇತ್ತಂದ್ರ ಜ್ಞಾನ ಅಲ್ಲದು. ನಾವೆಲ್ಲರೂ ಒಂದೇ. ಎಲ್ಲರೊಳಗಿರ್ತಕ್ಕಂಥ ವಸ್ತು ಒಂದೇ. ಬೆಲ್ಲ ಒಂದ, ಬೆಲ್ಲ ಒಂದ ವಸ್ತು ಅದ. ಅದನ್ನ ಒಂದಿಷ್ಟು ಗೋಧಿ ರವೆದೊಳಗೆ ಕೂಡಿಸಿದ್ರ ಸಜ್ಜಕ್ಕಾಗತ್ತ. ಅದನ್ನ ಒಂದಿಷ್ಟು ಕಡ್ಲಿ ಬ್ಯಾಳಿಯೊಳಗೆ ಹಾಕಿ ರುಬ್ಬಿದ್ರ ಹೋಳಿಗೆ ಆಗತ್ತ. ಒಂದಿಷ್ಟು ಕರಿಗಡಬಾಗತ್ತ. ಹೆಸರು ಬೇರೆ, ಎಲ್ಲದ್ರೊಳಗಿರುವುದು ಏನ ಹೋಳಿಗೆಗಿರೋ ಬೆಲ್ಲ ಬ್ಯಾರೆ, ಸಜ್ಜಕದಾಗಿರೋ ಬೆಲ್ಲ ಬ್ಯಾರೆ. ಹಿಂಗೇನಾರ ಬೆಲ್ಲ ಬ್ಯಾರೆ ಬೇರೆ ಅದ? ಒಂದೇ ಮೂವ ಇರುದು ಒಂದ ಬೆಲ್ಲ. ಆದ್ರ ಸ್ಥಾನಮಾನದಿಂದ, ಕಾರ್ಯದ ದೃಷ್ಟಿಯಿಂದ ಭಿನ್ನ ಭಿನ್ನ ಆಗಿರಬಹುದು. ನೀವು ಕೋಟಿ ಸಂಪತ್ತು ಗಳಿಸಿದ್ರೆ ಕೋಟ್ಯಾಧೀಶರಂತಾರ, ಲಕ್ಷ ಗಳಿಸಿದವ್ರಿಗೆ ಲಕ್ಷಾಧೀಶರಂತಾರ, ಅಬ್ಜ ಗಳಿಸಿದ್ರ ಅಬ್ಜಾಧೀಶರಂತಾರ. ಹಣದ ಮೇಲೆ ನಿಮ್ಮನ್ನ ಅಳಿತಾರ ಹೊರತು ಒಳಗಿರ್ತಕ್ಕಂಥ ವಸ್ತು ಮಾತ್ರ ಒಂದೇ ಐತಿ. ಅವರು ಕೋಟಿ ಗಳಿಸ್ಯಾರ, ಕೋಟ್ಯಾತ್ಮರು. ಇವರು ಲಕ್ಷ ಗಳಿಸ್ಯಾರ, ಲಕ್ಷಾತ್ಮರು. ಹಿಂಗೆಲ್ಲರ ಅನ್ನಕ್ ಬರ್ತದೆ. ಇರುದ ಒಂದು ವಸ್ತು. ಒಂದಂತ ತಿಳ್ಕೊಳ್ಳುವುದೇ ಜ್ಞಾನ, ಎರಡಂತ ತಿಳ್ಕೊಂಡ್ರ ಅಜ್ಞಾನ. ಇನ್ನು ನಿಮಗೂ ತಿಳಿವಂಗ, ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಗಳು ಅಷ್ಟೇ, ಇನ್ನೊಬ್ಬರ ಮನೆಯಿಂದ ಸಸಿಯಾಗಿ ಬಂದಿರತಕ್ಕಂಥ ಹೆಣ್ಮಗಳನ್ನು ಅಷ್ಟೇ. ಇವರಿಬ್ರು ಒಂದೇ ಅಂತ ತಿಳ್ಕೊಂಡು ತ್ರಾಸ ಕೊಡಲಾರದಂಗ ಅವ್ರನ್ನ ಪ್ರೀತಿ ಮಾಡಿದ್ರ ಜ್ಞಾನಿಗಳು. ಮತ್ತ ನನ್ನ ಮಗಳು ಶ್ರೇಷ್ಠ, ಬಂದಾಕಿ ಸೊಸಿ ಅದಾಳ ಕನಿಷ್ಠ, ಯಾಕೆ ಇನ್ನೊಬ್ರು ಮಗಳಲ್ಲ? ನನ್ನ ಮಗಳು 8ರ ತನ ಮಲಗಿದ್ರು ನಡೀತದ. ಸೊಸಿನ ಮಾತ್ರ 4ಕ್ಕೆ ಎಬ್ಬಸಕ್ ಶುರು ಮಾಡೋದು. ಸೊಸಿ ಬ್ಯಾರೆ, ಮಗಳು ಬ್ಯಾರೆ ಅಂದಿವಿ, ಅಜ್ಞಾನ. ನೀನು ಸೊಸಿ ಅಲ್ಲ, ನೀನು ನನ್ನ ಮಗಳಿದ್ದಂಗ ಅಂದೇವಿ, ಜ್ಞಾನ. ಎರಡು ಮಾಡೋದಲ್ಲ, ಭೇದ ಮಾಡೋದಲ್ಲ, ಒಂದೇ ಮಾಡೋದು. ಅಭೇದ ದೃಷ್ಟಿಯಿಂದ ನೋಡೋದು ಜಗತ್ತನ್ನ. ಜೀವ ಬೇರೆ, ದೇವ ಬೇರೆ ಅಂತ ಅಂದೇವಿ, ಅಜ್ಞಾನ. ಜೀವ ದೇವ ಎರಡು ಒಂದೇ, ಆತ್ಮ ಪರಮಾತ್ಮ ಎರಡು ಒಂದೇ ಅನ್ನೋದು ಜ್ಞಾನ. ಅಭೇದ ದರ್ಶನಂ ಜ್ಞಾನಂ. ಇಂಥ ಜ್ಞಾನವನ್ನ ಅಲಂಕರಿಸಿಕೊಂಡು ನೀನು ಈ ಜಗತ್ತಿನೊಳಗ ಬದುಕಿದೆಯಾದರೆ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಮತ್ತೊಬ್ಬ ಸಿರಿವಂತರಾರು ಇಲ್ಲ ಕೇಳ ಎಲೆ ಮನಗಂತ ಅಲ್ಲಮರ ಅನುಭಾವದ ನುಡಿ ಇದು ವಚನ. ಅದಕ್ಕೊಂದಿಷ್ಟು ಜ್ಞಾನ ಬಹಳ ಮಹತ್ವವಾದದ್ದು.
ಜ್ಞಾನ ಶ್ರೇಷ್ಠವಾದದ್ದು. ಇದ ಮಾತು ಸರ್ವಜ್ಞನು ಕೂಡ ಹೇಳಿದಾನ. ಎಷ್ಟು ಚಲೋ ಹೇಳಿದಾನ. ಜ್ಞಾನದಿಂ ಮೇಲಿಲ್ಲ, ಶ್ವಾನದಿಂ ಕೀಳಿಲ್ಲ, ಭಾನುವಿನಿಂದಧಿಕ ಬೆಳಗಿಲ್ಲ ಜಗದೊಳಗೆ, ಜ್ಞಾನವೇ ಮಿಗಿಲೆಂದ ಸರ್ವಜ್ಞ. ಎಷ್ಟು ಚಲೋ ಮಾತು ಹೇಳಿದಾನ. ಜ್ಞಾನದಿಂ ಮೇಲಿಲ್ಲ, ಜ್ಞಾನಕ್ಕಿಂತಲೂ ಹಿರಿದಾದ ವಸ್ತು, ಶ್ರೇಷ್ಠವಾಗಿರತಕ್ಕಂಥ ಸಂಪತ್ತ ಪ್ರಪಂಚದೊಳಗೆ ಯಾವುದೂ ಇಲ್ಲ. ಶ್ವಾನದಿಂ ಕೀಳಿಲ್ಲ. ಶ್ವಾನ ಅಂದ್ರ ನಾಯಿ. ಅದಕ್ಕಿಂತ ಕೀಳು ಪ್ರಾಣಿ ಮತ್ತೊಂದಿಲ್ಲ. ಹೇಗಿಲ್ಲ ಗೊತ್ತದ ಏನು? ಈಗ ಸ್ಪರ್ಧೆ ಅಂತ ಏರ್ಪಾಟು ಮಾಡ್ತಾರೆ, ಕೇಳಿರಿಲ್ಲ? ಸ್ಪರ್ಧೆ, ಓಟದ ಸ್ಪರ್ಧೆ ಇರ್ತದ, ಆಟದೊಳಗ ಸ್ಪರ್ಧೆ ಇರ್ತದ. ಹಾಗೆ ಎತ್ತುಗಳು ಸ್ಪರ್ಧೆ ಇಟ್ಟಿರ್ತಾರ, ಜಾನುವಾರು ಸ್ಪರ್ಧೆ ಅಂತ ಮಾಡ್ತಾರ. ಹಾಗೆ ಒಬ್ರು ಶ್ವಾನ ಸ್ಪರ್ಧೆ ಅಂತ ಮಾಡಿದ್ರು. ಶ್ವಾನ ಸ್ಪರ್ಧೆ ಅಂದ್ರ ಯಾರ್ಯಾರು ಎಷ್ಟೆಷ್ಟು ನಾಯಿಯನ್ನ ದಷ್ಟ ಪುಷ್ಟವಾಗಿ ಬೆಳೆಸ್ಯಾರ, ಅವುಗಳನ್ನ ಸ್ವಚ್ಛ ಇಟ್ಟಾರ ಅಂತ ಒಂದು ಸ್ಪರ್ಧೆ ಏರ್ಪಾಟು ಮಾಡಿದ್ರು. ನೂರಾರು ನಾಯಿಗಳು ಬಂದಿದ್ವು ಸ್ಪರ್ಧೆಗೆ. ಅದರಾಗ ಒಬ್ಬ ಇಷ್ಟು ಚಲೋ ಜೋಪಾಸನ ಮಾಡಿದ್ನಲ್ಲ ನಾಯಿನ, ಒಂದು ದಿವಸ ಹಾಲು ಉಂಡಿಲ್ಲ. ಲೀಟರ್ ಗಟ್ಲೆ ಖರೀದಿ ಮಾಡಿ ಹಾಲು ತಗೊಂಡು ಬಂದ ನಾಯಿಗೆ ಕುಡಿಸಿದ. ಅಷ್ಟು ಪ್ರೀತಿ ಇದ್ದ ನಾಯಿ ಮ್ಯಾಲ. ಬ್ರೆಡ್ ತಿನ್ನಿಸೋದೇನು, ಬಿಸ್ಕಟ್ ತಿನ್ನಿಸೋದೇನು, ಏನೆಲ್ಲ ತಿನಿಸಿ 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 ಅದು ದಷ್ಟ ಪುಷ್ಟವಾಗಿ ಬೆಳೆದಿತ್ತು. ಕೊನೆಗೆ ಹೇಂಗ ನಿರ್ಣಾಯಕರು ನೂರಾರು ನಾಯಿಗಳನ್ನ ನೋಡ್ಕೋತ ತಿರುಗಾಡಿ ಬಂದ್ರು. ಕೊನೆಗೆ ನಿರ್ಣಯ ಮಾಡಿದ್ರು, ಇದೇನದಲ್ಲ ನಾಯಿ, ಇದ ಬಹಳ ಶ್ರೇಷ್ಠದ, ಇದ ದಷ್ಟಪುಷ್ಟದ, ಇದ ಶಕ್ತಿಶಾಲಿದ ಅಂತ ತಿಳ್ಕೊಂಡು ಅದಕ್ಕೇನ್ ಮಾಡಿದ್ರು ಅವರು? ಪ್ರಶಸ್ತಿ ಕೊಟ್ರು. 1,00,000 ರೂಪಾಯಿ ಪ್ರಶಸ್ತಿ ಕೊಟ್ರು ನಾಯಿಗೆ. ಅವ ನಾಯಿ ಮಾಲೀಕ ಇದ್ನಲ್ಲ, ನೂರಾರು ನಾಯಿಗಳ ಮಧ್ಯದೊಳಗ ನಂದ ಪ್ರಥಮ ಸ್ಥಾನ ಪಡೆದದ, ನಂದಕ ಪ್ರಶಸ್ತಿ ಸಿಕ್ಕದ. ಇದನ್ನ ಊರಾಗ ಹಂಗ ತಗೊಂಡು ಹೋಗೋದು ಬೇಡ, ಮೆರವಣಿಗೆ ಮಾಡ್ಕೋತ ತಗೊಂಡು ಹೋಗೋಣಂತ ಅವನ ತಲೆಯಾಗ ಬಂತು. ಆ ನಾಯಿನ ಹಂಗ ಮೆರವಣಿಗೆ ಮಾಡೋದಲ್ಲ, ನಾಯಿನ ಶೃಂಗಾರ ಮಾಡೋದು, ಅಲಂಕಾರ ಮಾಡೋದು, ಪಲ್ಲಕ್ಕಿ ಮ್ಯಾಲ ಕೂಡಿಸೋದು ನಾಯಿನ. ಆ ಬಳಿಕ ಆರತಿ ಮಾಡೋರಿಗೆ ಹೇಳುವುದು ಮುತ್ತೈದೆಯರಿಗೆ, ಆ ಬಳಿಕ ವಾಲಗ ಉದಿಸೋರಿಗೆ, ವಾದ್ಯಗೋಷ್ಠಿಗೆ ಹೇಳುವುದು. 1,00,000 ರೂಪಾಯಿನ ಗೆದ್ದಿತ್ತಲ್ಲ ನಾಯಿ, 50,000 ಬರೀ ಮೆರವಣಿಗೆಗೆ ಹೋಗ್ಲಿ ಅಂತ ತಿಳ್ಕೊಂಡು ಈಗ ಭಾವಿಸಿಕೊಂಡು ಊರಾಗ ಡಂಗುರ ಸಾರಿಸಿದ, ಪಲ್ಲಕ್ಕಿ ತರಿಸಿದ, ಅಲಂಕಾರ ಮಾಡಿದ, ನಾಯಿಗೂ ಶೃಂಗಾರ ಮಾಡಿದ. ಆ ಪಲ್ಲಕ್ಕ್ಯಾಗ ನಾಯಿ ಕೂಡಿಸಿದ, ನಾಯಿ ಏರಿಸಿ ಹಿಂದ ಮುತ್ತೈದೆಯವ್ರ ಆರತಿ ಹಿಡ್ದಾರ, ಮುಂದ ಊದವ್ರು, ಬಾರ್ಸವ್ರು, ಭಜನೆ ಮಾಡೋರು ಎಲ್ಲರೂ ಅದನ್ನ ಜಾತ್ರೆ ನಡೆದಂಗ ನಡೆದೈತಿ ಮೆರವಣಿಗೆ. ಯಾರದು? ಲಗ್ನದಾಗ ನಿಮ್ಮದಂತ ತಿಳ್ಕೊಂಡಿರಿ. ಇದು ಅದ್ರದ್ದು ನಡೆದಿತ್ತು. ಎಲ್ಲರೂ ನಮ್ಮೂರು ಮಾಲೀಕ ನಾಯಿ 1,00,000 ರೂಪಾಯಿ ಗೆದ್ದೈತಿ ಅಂದ ಬಳಿಕ ನಮ್ಮ ಓಣ್ಯಾಗನು ಹೋಗ್ಬೇಕದು ಮೆರವಣಿಗೆ ಅಂತ ಎಲ್ಲರೂ ಅಪೇಕ್ಷೆ ಪಟ್ರು, ಬಯಸಿದ್ರು. ಎಲ್ಲ ಊರಾಗ ಮೆರವಣಿಗೆ ಮಾಡ್ಕೋತ ಬಂದ್ರು. ಈಗ ಊರು ಬಿಟ್ಟು ಹೊಸ ಪ್ಲಾಟ್ ಅಂತ ಆಗಿರೋದಿಲ್ಲ ನಗರಗಳು, ಅಲ್ಲೊಂದು ಊರೊಳಗೆ ನಗರ ಇತ್ತು. ಎಲ್ಲಾ ಕಡೆಗಿನ ಹೋಗಿರಿ, ನಮ್ಮ ಕಡೆಗಿನ ಬರ್ರಿ, ನಾವು ಸ್ವಾಗತ ಮಾಡ್ತೀವಿ. ಯಾರನ್ನ ನಾವು ಸ್ವಾಗತ ಮಾಡ್ತೀವಿ, ನೀರ್ ಹಾಕ್ತೀವಿ, ಊದುಬತ್ತಿ ಬೆಳಗ್ತೀವಿ, ಕಾಯಿ ಕರ್ಪೂರ ಹೊಡಿತೀವಿ ಅಂತೆಲ್ಲರೂ ಅಪೇಕ್ಷೆ ಪಟ್ರು. ಕೊನೆಗೆ ಊರ್ ಹೊರಗೆ ಅದು ಇತ್ತಲ್ಲ ಪ್ಲಾಟ್, ಹೊಸ ಮನೆಗಳು, ಅಲ್ಲಿ ಮೆರವಣಿಗೆ ಬಂತು. ಅಷ್ಟೊತ್ತಿಗೆ ಸಮೀಪದೊಳಗ ಸ್ಮಶಾನ ಇತ್ತು. ಆ ದಿಕ್ಕಿನಿಂದ ಗಾಳಿ ಬೀಸ್ತಿತ್ತು. ನಾಯಿಗೆ ಒಂದು ಎಲಿವಿನ ತುಂಡಿನ ವಾಸನೆ ಬಂತು. ಅಲ್ಲಿ ತನಕ ಮಸ್ತ್ ನಡೆದ ಮೆರವಣಿಗೆ. ಶೃಂಗಾರ ಮಾಡ್ಯಾರ, ಪಲ್ಲಕ್ಕಿ ಮ್ಯಾಲ ಕುಡಿಸ್ಯಾರ, ಆರತಿ ಹಿಡ್ದಾರ, ಮುಂದ ವಾದ್ಯಗೋಷ್ಠಿ ನಡೆಸ್ಯಾರ.
ಯಾವಾಗ ಎಲುವಿನ ತುಂಡಿನ ವಾಸನೆ ಬಂತು, ಮಾಲೀಕನ್ನೂ ಮರಿತು, ಆರತಿ ಮಾಡೋರ್ನೂ ಮರಿತು, ಓದೋರು ಬಾರಿಸೋರ್ನೂ ಮರಿತು, ಎಲ್ಲರನ್ನು ಬಿಟ್ಟಿತು. ಏನು ಎಲುವಿನ ತುಂಡಿನ ವಾಸನೆಗೆ ಜಿಗದು ಹೋಯ್ತು, ಹೋದ ನಾಯಿ ಇನ್ನೂ ಬಂದಿಲ್ಲದು. ಮತ್ ನೀವು ಹಿಡ್ಕೊಂಡು ಬರಕ್ ಹೋಗಿರಿ, ಮಾಲೀಕರಿಗೆ ಸಿಕ್ಕಿಲ್ಲ, ನಿಮಗೆ ಸಿಗತ್ತದ. ಅವ ಮತ್ತೊಂದು ನಾಯಿ ತಗೊಂಡು ಬಂದಾನ, ಹೋಯ್ತದ. ಹೇಳೋ ಉದ್ದೇಶ ಶ್ವಾನದಿಂ ಕೀಳಿಲ್ಲ. ಒಂದು ವಾಸನೆ ಬಂತಂದ್ರೆ ಯಾವ ಮಾಲೀಕನು ನೋಡುದಿಲ್ಲ, ಯಾರು ನೋಡುದಿಲ್ಲ, ಹೋಗಿ ಬಿಡ್ತದ. ಶ್ವಾನದಿಂ ಕೀಳಿಲ್ಲ, ಭಾನುವಿನಿಂದ ಅಧಿಕ ಬೆಳಗಿಲ್ಲ ಜಗದೊಳಗೆ. ಲಕ್ಷ ದೀಪೋತ್ಸವ ಅಂತ ಮಾಡುದಿಲ್ಲ, ಮಾಡ್ತೀವಿ. ಲಕ್ಷ ದೀಪ ಬೆಳಗುತ್ತಿರ್ತಾವ. ನಾವು ಲಕ್ಷ ದೀಪ ಬೆಳಗಿಸ್ತೀವಿ, ದೇವರು ಒಂದ ದೀಪ ಬೆಳಗಿಸ್ತಾನ. ದೇವರು ಬೆಳಗುವ ದೀಪ ಸೂರ್ಯ ದೀಪ, ನಾವು ಬೆಳಗುದು ಎಣ್ಣೆ ದೀಪ. ನಾವು ಲಕ್ಷ ದೀಪ ಹೊತ್ತಿಸಿದ್ರೆ ಏನಾಯ್ತು, ಕೋಟಿ ದೀಪ ಹೊತ್ತಿಸಿದ್ರೆ ಏನಾಯ್ತು, ದೇವನ ಸೂರ್ಯನ ದೀಪಕ್ಕ ಸರಿ ಆಗ್ತವೇನು, ಸಮಾನವಾಗಿ ಬೆಳಗುತ್ತವೇನು? ದೇವ ದೀಪಕ್ಕ ಈ ಜೀವ ದೀಪ ಎಷ್ಟೋ ದೀಪಗಳನ್ನು ಹೊತ್ತಿಸಿದ್ರು ಸರಿ ಅದರಷ್ಟು ಬೆಳಕು ಕೊಡಕ ಸಾಧ್ಯ ಇಲ್ಲ. ಅದಕ್ಕೆ ಸಮಾನವಾಗಿ ಬೆಳಗುವಂತ ಪ್ರಕಾಶ ಈ ದೀಪದೊಳಗೆ ಇರುವುದಿಲ್ಲ. ಆದ್ದರಿಂದಲೇ ಭಾನುವಿನ ಇಂದ ಅಧಿಕ ಮತ್ತೊಂದು ಬೆಳಕಿಲ್ಲ ಜಗತ್ತಿನೊಳಗ. ಹಾಗೆ ಜ್ಞಾನಕ್ಕೆ ಮಿಗಿಲಾದದ್ದು ಏನೂ ಇಲ್ಲ ಕಾಣ, ಸರ್ವಜ್ಞ. ಎಷ್ಟು ಚಲೋ ಮಾತಾಡ್ಯಾರ. ಆದ್ದರಿಂದ ಜ್ಞಾನ ಬಹಳ ಮುಖ್ಯ. ಇಂಥ ಜ್ಞಾನದೊಳಗ ಎರಡು ಪ್ರಕಾರ, ಒಂದು ಪ್ರಪಂಚದ ಜ್ಞಾನ, ಒಂದು ಪರಮಾರ್ಥ ಜ್ಞಾನ. ಪ್ರಪಂಚದ ಜ್ಞಾನ ಅಂದ್ರ ನಮ್ಮ ಸುತ್ತಮುತ್ತ ವಸ್ತುಗಳು ಇರುತ್ತಾವಲ್ಲ, ಆ ವಸ್ತುವಿನ ಜ್ಞಾನ ಆಯಿತು ಪ್ರಪಂಚದ ಜ್ಞಾನ. ಈ ಪ್ರಪಂಚ ಏನು ಸೃಷ್ಟಿ ಆಗ್ಯದಲ್ಲ, ಯಾರು ಸೃಷ್ಟಿ ಮಾಡಿದ್ರು, ಯಾವುದರಿಂದ ಇದು ಹೊರಹೊಮ್ಮ್ಯದ, ಯಾವುದರಿಂದ ಈ ಜಗತ್ತು ಉದಯ ಆಗ್ಯದ, ಆ ಸತ್ಯವನ್ನ, ಜಗತ್ತಿನ ಹಿಂದಿರುವಂತಹ ಸತ್ಯವನ್ನ ತಿಳ್ಕೊಂಡೀವಿ ಅಂದ್ರೆ ಅದಕ್ಕೆ ಪರಮಾರ್ಥ ಜ್ಞಾನ ಅಂತ ಕರೀತಾರ. ಈಗೊಂದು ಹೂವದ, ಆ ಹೂವಿನ ಬಣ್ಣ, ಆ ಹೂವಿನ ಹೆಸರ, ಆ ಹೂವಿನಲ್ಲಿರತಕ್ಕಂತ ಹೆಸಳ, ಅದರ ಸುವಾಸ, ಅದರ ರಚನೆ, ಅದರ ವಿನ್ಯಾಸ, ಇವು ಎಲ್ಲವುಗಳನ್ನು ನಾವು ತಿಳ್ಕೊಂಡೇವಿ ಅಂದ್ರ ಪ್ರಪಂಚದ ಜ್ಞಾನ. ಈಗ ಒಬ್ಬ ರೈತ ಇರ್ತಾನ, ಇದು ಕೆಂಪು ಮಣ್ಣ, ಇದು ಕಪ್ಪು ಮಣ್ಣ, ಕಪ್ಪಿನೊಳಗ ಇದ ಬೀಜನ ಬಿತ್ತಬೇಕು, ಕೆಂಪು ಮಣ್ಣಿಗೆ ಇದ ಬೀಜನ ಬಿತ್ತಬೇಕು, ಅಂದ್ರೆ ಸರಿಯಾದ ಫಸಲು ಬರ್ತದ, ಬೆಳೆ ಬರ್ತದ ಅನ್ನೋದು ಇವೆಲ್ಲ ಸುತ್ತಮುತ್ತ ಇರತಕ್ಕಂತ ವಸ್ತುಗಳ ಜ್ಞಾನ. ಇದು ಇದಕ್ಕೆ ಪ್ರಪಂಚದ ಜ್ಞಾನ ಅಂತ ಕರೀತಾರ. ಆದ್ರೆ ಇದ್ರ ಹಿಂದೆ ಒಂದದಲ್ಲ, ಕಾಣದೇ ಇರತಕ್ಕಂತ ಪರಮ ಸತ್ಯ, ಪರಂಜ್ಯೋತಿ, ಪರಮತತ್ವ, ಆ ಜ್ಞಾನ ನಿನಗ ಆಯ್ತು ಅಂದ್ರ ಅದಕ್ಕ ಪರಮಾರ್ಥ ಜ್ಞಾನ ಅಂತ ಕರೀತಾರ. ವಿಚಿತ್ರ ಏನಂದ್ರ ಪರಮಾರ್ಥ ಜ್ಞಾನ ತಿಳ್ಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಬುದ್ಧ ರಾಜ ವೈಭೋಗವನ್ನ ಬಿಟ್ಟ, ಬಸವ 8 ವರ್ಷಕ್ಕೆ ಮನಿ ಬಿಟ್ಟ, ಮಹಾವೀರ, ಜ್ಞಾನೇಶ್ವರ, ಎಲ್ಲಾ ಸಂತ ಮಹಂತರು ಏನು ಮಾಡಿದ್ರು, ಮನೆ ಮಾರನ್ನ ತೊರೆದ್ರು, ಸಕಲ ಐಶ್ವರ್ಯವನ್ನ ಬಿಟ್ರು, ತಂದೆ ತಾಯಿ ಬಂಧು ಬಾಂಧವರು ಏನೆಲ್ಲ ತ್ಯಾಗ ಮಾಡಿ ಆ ಪರಮಾರ್ಥ ಜ್ಞಾನವನ್ನ ಪಡೆದುಕೊಂಡು ಪುನೀತರಾದರಲ್ಲ, ಹಾಗೆ ನಾವು ಒಂದಿಷ್ಟು ತ್ಯಾಗ ಮಾಡಬೇಕಾಗುತ್ತದ. ಅದು ಸುಲಭದ ಮಾತಲ್ಲ, ಎಲ್ಲರಿಗೂ ದೊರೆಯುವ ಮಾತಲ್ಲ. ಈಗ ಅಪ್ಪಗಳು ಅದೇ ಜ್ಞಾನವನ್ನ ಪಡೆದುಕೊಳ್ಳುವುದಕ್ಕಾಗಿ ಅವರು ಸಹಿತ ಏನ್ ಮಾಡಿದ್ರು, 7-8 ವರ್ಷಕ್ಕೆ ಮನಿ ಮಾರಿಬಿಟ್ರು.
ಮಲ್ಲಿಕಾರ್ಜುನ ಅಪ್ಪುಗಳು ಬೆನ್ನು ಹತ್ತಿದ್ರು, ಗುರುವಿನ ಸೇವಾ ಮಾಡಿದ್ರು, ಗುರುವಿನಲ್ಲಿರ್ತಕ್ಕಂಥ ಎಲ್ಲಾ ಶಾಸ್ತ್ರ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರು, ತನು ಮನ ಭಾವ ಗುರುವಿಗಾಗಿ ಸಮರ್ಪಣೆ ಮಾಡಿಕೊಂಡರು. ಗುರುವಿನಲ್ಲಿ ಇರತಕ್ಕಂಥ ಜ್ಞಾನ ಸಂಪತ್ತನ್ನ ಪಡೆದುಕೊಂಡು ಅವರು ಜಗತ್ತಿನೊಳಗ ಜ್ಞಾನ ಯೋಗಿಗಳಾಗಿ ಬೆಳೆದ್ರಲ್ಲ ಜಗತ್ತಿನೊಳಗ. ಹಾಗೆ ಒಂದಿಷ್ಟು ತ್ಯಾಗ ಮಾಡಬೇಕಾಗುತ್ತದೆ. ಯಾವ ವಯಸ್ಸಿನೊಳಗ ಮಸ್ತಾಗಿ ಉಂಡು ಉಟ್ಟು ನಡಿಬೇಕಾಗಿತ್ತೋ ಆ ವಯಸ್ಸಿನೊಳಗೆ ಎಲ್ಲಾ ತ್ಯಾಗ ಮಾಡಿದ್ರಲ್ಲ. ಆದ್ದರಿಂದಲೇ ಜ್ಞಾನಿಗಳಾಗಕ ಬರ್ತದ, ಸುಮ್ಮ ಬರ್ತದ. ಏನು ಪರಮಾರ್ಥ ಜ್ಞಾನ ಅಂದ್ರೆ. ಆದ್ರೆ ಕೆಲವರಿಗೆ ಪ್ರಪಂಚದ ಜ್ಞಾನನ ಇರುವುದಿಲ್ಲ. ಇನ್ನು ಪರಮಾರ್ಥದ್ದು ಬಿಡ್ರಿ, ದೂರಿನ ಮಾತದು, ಎಲ್ಲರಿಗೂ ಸುಲಭದ ಮಾತಲ್ಲ. ನಮ್ಮ ಸುತ್ತಮುತ್ತ ಇರತಕ್ಕಂತ ವಸ್ತುಗಳ ಬಗೆಗಿನ, ಘಟನೆಗಳ ಬಗೆಗೆ, ಸಂಗತಿಗಳ ಬಗೆಗೆ ಎಷ್ಟೋ ಜನಗಳಿಗೆ ಜ್ಞಾನ ಇರುವುದಿಲ್ಲ. ಆದ್ರೆ ನಾವು ಕಂಡಾಪಟ್ಟಿ ಕಲಿತಿರ್ತೀವಿ, ಆದ್ರೆ ಜ್ಞಾನ ಇರುವುದಿಲ್ಲ. ಒಂದು ಮದುವೆ ನಡೆದಿತ್ತು, ಸಿರಿವಂತರ ಮದುವೆ ನಡೆದಿತ್ತು. ಮದುವೆಗೆ ಎಂತೆಂತವ್ರು ಹೋಗಿದ್ರು ಅಂದ್ರೆ ಕಲಿತವ್ರು ಹೋಗಿದ್ರು. ಅಲ್ಲಿ ಕಲೀಲಾರ್ದವ್ರು ಒಬ್ರು ಇದ್ದಿದ್ದಿಲ್ಲ. ಡಾಕ್ಟರು, ಇಂಜಿನಿಯರು, ವಕೀಲರು, ಪೊಲೀಸರು, ಬರೀ ಇಂಥವ್ರ ಹೋಗಿದ್ರು ಆ ಮದುವೆಗೆ. ಈಗ ಬಹಳ ಕಲಿತವ್ರ ತಲೆಗೆ ಏನಿರ್ತದ, ನನ್ನಟ್ಟು ಶಾಣೆ ಯಾರು ಇಲ್ಲ, ಎಲ್ಲರಿಗಿಂತಾನು ನಾನ ಬಹಳ ಕಲಿತೀನಿ, ಬಹಳ ತಿಳ್ಕೊಂಡೀನಿ ಅಂತ ಹಿಂಗಿರ್ತದ. ಎಲ್ಲರ ಬಳಿ ಎಲ್ಲ, ಕೆಲವ್ರ ಬಳಿ ಇರ್ತದ. ಆದ್ರೆ ಇಲ್ಲಿ ಲಗ್ನಕ್ಕೆ ಬಂದಿದ್ರಲ್ಲ, ಅವ್ರ ಬಳಿ ಇರ್ತದ. ಅಲ್ಲಿ 4-6 ಜನ ಅಕ್ಷತೆ ಹಾಕಿ ಬೇಗ ಊಟ ಮುಗಿಸ್ಕೊಂಡು ಮರಳಿ ಹೋಗ್ಬೇಕಂತ ತಿಳ್ಕೊಂಡು, ಊಟ ಆದ ಬಳಿಕ ಅವು ಸಿಂಕ್ ಅಂತ ಇರ್ತಾವಲ್ಲ, ಕೈ ತೊಳ್ಕೊಳ್ಳು, ಅಲ್ಲಿ ನಲ್ಲಿಗಳಿದ್ದು, 2 ತರದ ನಲ್ಲಿಗಳಿದ್ದು. ಇದು ಕೈ ತೊಳೆಯುವ ನೀರಂತ ಬರೆದಿತ್ತು, ಬೋರ್ಡ್ ಹಾಕಿದ್ರು. ಇದು ಕುಡಿಯುವ ನೀರಂತ ಬೋರ್ಡ್ ಹಾಕಿರೋದಿಲ್ಲ, ಹಂಗ ಬೋರ್ಡ್ ಹಾಕಿದ್ರು. ಇದು ಕೈ ತೊಳೆಯುವ ನೀರು, ಇದು ಕುಡಿಯುವ ನೀರಂತ ಬೋರ್ಡ್ ಹಾಕಿದ್ರು. ಅಲ್ಲಿ ಈ ಡಾಕ್ಟರ್, ಇಂಜಿನಿಯರ್ ಏನು ಕಲ್ತಿದ್ರಲ್ಲ, ಮದುವೆಗೆ ಬಂದಿದ್ರಲ್ಲ, ಅವರು ಮತ್ತೆ ಶಾಣ್ಯರು ಓದ್ಕೊಂಡವರು, ಅವರು ಬೋರ್ಡ್ ನೋಡಿದ್ರು. ಇದು ಕೈ ತೊಳೆಯುವ ನೀರಂದಲ್ಲೇ ಕೈ ತೊಳಿತಿದ್ರು. ಕುಡಿಯೋ ನೀರಂತ ಇನ್ನೊಂದು ಕಡೆಗೆ ಬೋರ್ಡ್ ಇತ್ತ, ಅಲ್ಲಿ ಒಬ್ಬ ಹುಡುಗ ಕೈ ತೊಳೆಯಾಕತ್ತಿದ್ದ. ಕುಡಿಬೇಕಾಗಿತ್ತು ಹುಡುಗ, ಕೈ ತೊಳಿತಿದ್ದ. ಇವರು ಇಲ್ಲಿ ಕೈ ತೊಳೆಯುವಲ್ಲೇ ಕೈನ ತೊಳಿತಿದ್ರು. ಇವರು ಬಲ್ಲವರು ತಿಳ್ಕೊಂಡವರು ಕೈ ತೊಳಿತಿದ್ರು, ಬೋರ್ಡ ಓದಿದ್ರು. ಹುಡುಗನಿಗೆ ಬೋರ್ಡ್ ಓದಾಕ ಬಂದಿದ್ದಿಲ್ಲ, ಅದು ಕುಡಿಯೋ ನೀರಿದ್ದಲ್ಲಿ ಅವ ಕೈ ತೊಳೆಯಾಕತ್ತಿದ್ದ. ಆ ಹುಡುಗನಿಗೆ ಇವ್ರು ಕೇಳಿದ್ರು ಕಲಿತವ್ರು, ಅಲ್ಲೋ ನೀ ಹುಚ್ಚದಿದೆ, ಶಾಣೆದಿದೆ, ಅಲ್ಲಿ ಬೋರ್ಡ್ ಬರೆದು ಹಾಕ್ಯಾರ, ಕುಡಿಯೋ ನೀರಂತ ಬೋರ್ಡ್ ಬರೆದು ಹಾಕ್ಯಾರ, ಅವು ಕುಡಿಯಾಕ ಅಷ್ಟ ಬಳಸ್ಬೇಕು, ನೀ ಕೈ ತೊಳೆಯಾಕತ್ತಿದಲ್ಲ, ಸ್ವಲ್ಪ ಬುದ್ಧಿ ಅದ ಏನು ಅಂತ ಹುಡುಗನಿಗೆ ಬೈದ್ರು. ಹುಡುಗ ಅಂದ, ನನಗೆ ಬುದ್ಧಿ ಐತಿ, ನಿಮಗಿಲ್ಲ ಅಂದವ. ಇವ್ರಿಗೆ ಆಶ್ಚರ್ಯ ಆಯ್ತು. ಯಾಕ ಬಲ್ಲವರು, ತಿಳ್ಕೊಂಡವ್ರು, ಬೋರ್ಡ್ ಓದಾಕ ಬಂದವರು, ನಮಗ್ ಹೆಂಗಿಲ್ಲ ಅಂತ ಅವ್ರು ಕೇಳಿದ್ರು. ಅವಾಗ ಮತ್ತೆ ನನಗೆ ಯಾಕಿಲ್ಲ ಅಂದ್ರಿ ನೀವು ಅಂತ ಇವ್ರು ಕೇಳಿದ್ರು. ಅವಾಗ ಅವ್ರಂದ್ರು, ನೋಡು ಅಲ್ಲಿ ಬೋರ್ಡ ಬರದ, ಇಲ್ಲಿ ಬೋರ್ಡ್ ಬರ್ದಾರ, ಇಲ್ಲಿ ಕೈ ತೊಳೆಯೋದಂತ ಬರ್ದಾರ, ನಾವು ಕೈ ತೊಳೆಯಾಕತ್ತೀವಿ. ಅಲ್ಲಿ ಕುಡಿಯೋದಂತ ಬರ್ದಾರ, ಅವನು ಕುಡಿಯಾಕ ಕಷ್ಟ ಬಳಸ್ಬೇಕು, ಇವನು ಕೈ ತೊಳೆಯಾಕ ಕಷ್ಟ ಬಳಸ್ಬೇಕು. ನೀ ಏನ್ ಮಾಡಾಕತ್ತಿದಿ, ಕುಡಿಯೋ ಬೋರ್ಡಿನ ಮುಂದೆ ಕೈ ತೊಳೆಯಾಕತ್ತೀವಿ, ಅದಕ್ಕ ನಿನಗ ಬುದ್ಧಿಲ್ಲ ಅಂತ ಅವ್ರು ಹೇಳಿದ್ರು. ಇವ ಹುಡುಗಂದ, ನನಗ ಅದ, ನಿಮಗಿಲ್ಲ, ನಾನು ಶಾಲೆ ಕಲಿತಿಲ್ಲ, ನನಗೆ ಬೋರ್ಡ್ ಓದಾಕ ಬರೋದಿಲ್ಲ, ನಿಮ್ಮಂಗ ನಾನೇನು ಕಂಡಪಟ್ಟಿ ಡಿಗ್ರಿ ಮುಗಿಸಿಲ್ಲ, ಶಾಲೆ ಕಟ್ಟಿನ ಹತ್ತಿಲ್ಲ, ಆದ್ರೂ ನನಗಿದ್ದಷ್ಟು ಬುದ್ಧಿ ನಿಮಗಿಲ್ಲ ಅಂದವ. ಇವ್ರಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಅದ ಇಲ್ಲ ಅಂತಿದೆಲ್ಲ, ಹೇಗಿಲ್ಲ ಅಂತ ಅವ್ರು ಕೇಳಿದ್ರು. ಅವಾಗ ಹುಡುಗ ಹೇಳಿದ, ನೀವೇನು ಭಾಳ ಕಲಿತೀನಿ ಅಂತ ಶಾಣೆತನ ತೋರಿಸ್ಬೇಡ್ರಿ, ನಾನು ಈಗೇನು ಬಂದಿರಲ್ಲ ಕಲ್ಯಾಣ ಮಂಟಪಕ್ಕೆ ಲಗ್ನಕ್ಕ, ಇದ ಕಲ್ಯಾಣ ಮಂಟಪದೊಳಗೆ ನಾನು ಸೇವಾ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಅದಕ್ಕ ಕುಡಿಯುವ ನೀರಿನ ಬೋರ್ಡ್ ಬೇರೆ ಇರಬಹುದು, ಕೈ ತೊಳೆಯುವ ನೀರಿನ ಬೋರ್ಡ್ ಬೇರೆ ಇರಬಹುದು,
ಆದ್ರ ಇವು ಎರಡು ನಲ್ಯಾಗ ಬರೋ ನೀರು ಮ್ಯಾಲ ಸಿಂಟೆಕ್ಸ್ ಒಂದ ಐತಿ ಅಂದವ. ಬೋರ್ಡ್ ನೋಡಿದ್ರೆ ಶಾಣ್ಯಾರಲ್ಲ, ಸಿಂಟೆಕ್ಸ್ ನೋಡ್ಬೇಕು ಮ್ಯಾಲ. ಎರಡಕ್ಕೂ ನೀರು ಒಂದ ಬರ್ತದ ಒಂದ. ಮತ್ತೀಗ ಯಾರು ಶಾಣ್ಯಾರು? ಹೇಳೋ ಉದ್ದೇಶ, ಇಷ್ಟ ಜ್ಞಾನ ನಮ್ಮ ಸುತ್ತಮುತ್ತ ಅದ ವಸ್ತು, ಇದ್ರ ಜ್ಞಾನನ ಇರೋದಿಲ್ಲ, ಇನ್ನು ಅದರ ಜ್ಞಾನ ಆಗ್ಬೇಕಲ್ಲ. ಕಾಣದೇ ಇರತಕ್ಕಂಥ ಸತ್ಯದ ಜ್ಞಾನ ಆಗ್ಬೇಕಲ್ಲ. ಅದಕ್ಕೊಂದಿಷ್ಟು ಕಷ್ಟ ಪಡಬೇಕು, ಶ್ರಮ ಪಡಬೇಕು. ಇಂಥ ಗುರುಗಳು ಸಾಮೀಪ್ಯಕ್ಕೆ ಬರಬೇಕು. ಅಂತ ಗುರುಗಳ ಮಠದೊಳಗೆ ಒಂದಿಷ್ಟು ಸೇವಾ ಭಾವವನ್ನು ಹೊಂದಬೇಕು. ಆ ಬಳಿಕ ಅನುಗಾಲ ಅವರ ಸಾಮೀಪ್ಯದೊಳಗೆ ಸುಳದೇವಿ ಅಂದ್ರೆ ಅವರಲ್ಲಿರ್ತಕ್ಕಂಥ ಜ್ಞಾನ ನಮ್ಮೊಳಗೂ ಬರ್ಲಿಕ್ಕೆ ಒಂದಿಷ್ಟು ಸಾಧ್ಯದ ಹೊರತು ಇರದಿದ್ರ ಬದುಕು ಅಜ್ಞಾನದ ಬದುಕಾಗ್ತದ. ಆದ್ದರಿಂದ ಮನುಷ್ಯನೇ, ನೀ ಏನು ಮಾಡು, ಒಂದಿಷ್ಟು ಬಲ್ಲವರು ಏನು ಅಕ್ಷರ ರೂಪದೊಳಗೆ ಜ್ಞಾನವನ್ನು ಹಿಡಿದಿಟ್ಟು ಹೋಗಿರಲ್ಲ. ವೇದ, ಉಪನಿಷತ್ತು, ಬ್ರಹ್ಮಸೂತ್ರಗಳು, ಭಕ್ತಿ ಸೂತ್ರಗಳು, ವಚನಶಾಸ್ತ್ರಗಳು ಏನದವಲ್ಲ, ಶಬ್ದ ಗ್ರಂಥಗಳು. ಈಗ ನೋಡಾಕತ್ತೀವಲ್ಲ, ಭಗವದ್ಗೀತಾ ನೋಡಾಕತ್ತೀವಿ. ಇಂಥ ಗ್ರಂಥಗಳನ್ನ ಅಧ್ಯಯನ ಮಾಡೋದು, ಕೇಳೋದು, ಮನನ ನಿಧಿಧ್ಯಾಸನ ಮಾಡೋದು. ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ ಬಳಿಕ ಆತ್ಮದ ಸ್ವರೂಪವನ್ನ ಹೀಗಾದ ಅಂತ ಏನು ನಿಶ್ಚಯ ಮಾಡಕ ಬರ್ತದಲ್ಲ, ಅದಕ್ಕ ಪರಮ ಶ್ರೇಷ್ಠ ಜ್ಞಾನ ಅಂತ ಕರೀತಾರ. ಇಷ್ಟು ಸತ್ಯದ ಜ್ಞಾನ. ಇದನ್ನು ಗಳಿಸಿಕೊಂಡಾಗ ಬದುಕು ಭವ್ಯ ಆಗ್ತದ ಹೊರತು ಇರದಿದ್ರ ಆಗುದಿಲ್ಲ. ಇಷ್ಟು ಜ್ಞಾನ. ಆ ಬಳಿಕ ಯೋಗ ವ್ಯವಸ್ಥಿತಿ, ಜ್ಞಾನ ಯೋಗ ವ್ಯವಸ್ಥಿತಿ ಅಂತ ಇದು ಒಂದು ಗುಣ. ಈಗ ಜ್ಞಾನದ ಬಗ್ಗೆ ನೋಡಿದೇವಿ. ನಾಳೆ ಯೋಗ ಅಂದ್ರೆ ಏನು, ವ್ಯವಸ್ಥಿತಿ ಅಂದ್ರೆ ಏನು ನೋಡೋರಿದ್ದೀವಿ. ಇಲ್ಲಿವರೆಗೂ ಶಾಂತ ಚಿತ್ತರಾಗಿ ಆಲಿಸಿದಿರಿ. ತಮ್ಮೆಲ್ಲರಿಗೂ ಸಹಿತ ಗುರುದೇವರ ಕೃಪಾಶೀರ್ವಾದ ಸದಾವ ಕಾಲ ಇರಲಿ ಎಂದು ಹಾರೈಸುತ್ತಾ, ಇವತ್ತು ನೋಡ್ರಿ ಆ ಸಾಲುಟಿಗೆಯಿಂದ ಬಂದಾರ. ಎಟ್ಟಕ್ಕೆದ್ದಾರು ಗೊತ್ತಿಲ್ಲ ನಮಗೂ. ಆದ್ರೆ ನಿಮ್ಗಿಂತ ಮೊದಲ ಬಂದು ಕೂತಾರ. ನಮ್ಮ ಸರ್ ಹೇಳುತ್ತಿದ್ರು, ನಾವಿನ್ನೂ ಒಳಗ ಇದ್ದೇವೆ, ನಿಮ್ಗಿಂತ ಮೊದಲ ಅವ್ರನ್ನ ಸ್ವಾಗತ ಮಾಡಿ ಕೈ ಬಿಟ್ರ, ಹಿಂದೆಡೆ ವ್ಯಾಳೆ ಸಿಗುದಿಲ್ಲ ಅಂತ. ಅಂದ್ರೆ ಅಲ್ಲಿದ್ದ ಇಲ್ಲಿಗೆ ಬಂದಾರ. ಪಾಪ ಕೇಳಬೇಕನ್ನುವಂಥದ್ದು ಅಪೇಕ್ಷೆ ಇಟ್ಟುಕೊಂಡು, ಅದಕ್ಕೆ ನಿಮ್ಮೂರಾಗ ಏನಾಗೈತಿ ಗೊತ್ತಿಲ್ಲ ನಮಗೆ. ಎಲ್ಲಾರ ಊರ್ ಮಂದಿ ಸುಗ್ಗಿ ಮಾಡಕ್ ಹೋಗ್ಯಾರ? ಇಲ್ಲಲ್ಲ, ಅದರ ಇಲ್ಲ ಊರಾಗ. ಅವ್ರ ಗುರುಗಳು ಪಾಪ ಶ್ರಮ ಪಟ್ಟು ಕಷ್ಟಪಟ್ಟು ಇಷ್ಟೆಲ್ಲ ಹಚ್ಚಾರ. ಅದ್ರದ್ದು ಸದುಪಯೋಗ ತಾವೆಲ್ಲರೂ ಪಡ್ಕೋಬೇಕು. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ನಿರೂಪಕರು ನಡೆಸ್ಬೇಕಂತ ವಿನಂತಿ. ಇಂದಿನ ಪ್ರಸಾದ ಸೇವೆ ಮುರಪ್ಪ ಕಂಬಳೇನವರ್ ಚೈತನ್ಯ ಮಹಿಳಾ ಬ್ಯಾಂಕಿನ ತಿಕೋಟಾದ ಸಿಬ್ಬಂದಿ ವೇದಿಕೆಗೆ ಬಂದು ಶ್ರೀಗಳಿಂದ ಸತ್ಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಮುರಪ್ಪ ಕಂಬಳೇನವರ್. ಪ್ರಸಾದ ಸೇವೆಗೆ ದೇಣಿಗೆ ಕೊಟ್ಟಂತ ದಾನಿಗಳು ಶ್ರೀ ಗಂಗಪ್ಪ ನಿಂಗಪ್ಪ ಕರ್ಜಗಿ ಸಮಾಜದ ಹಿರಿಯರು, ಇವರು ಕೂಡ ವೇದಿಕೆಗೆ ಬಂದು ಶ್ರೀಗಳಿಂದ ಸತ್ಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಭಕ್ತಾದಿಗಳು ಯಾರೂ ಹೋಗಬಾರ್ದು. ಶ್ರೀ ಮಂಗಲ ಆಗುವವರೆಗೆ ಇಲ್ಲೇ ಕುಳಿತುಕೋಬೇಕು. ಗಂಗಪ್ಪ ನಿಂಗಪ್ಪ ಕರ್ಜಗಿ ಹಿರಿಯರು, ಇವರಾರು ಕೂಡ ವೇದಿಕೆಗೆ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅದೇ ತರನಾಗಿ ಗಲ್ಬಾರಾಮ್ ಗ್ಯಾಲೋತ್ ಸ್ವೀಟ್ ಮಾರ್ಟ್, ಇವರು ರಾಜಸ್ಥಾನದಿಂದ ಇಲ್ಲಿ ಬಂದು ತಮ್ಮದೇ ಆದ ನೆಲೆಯನ್ನು ಕಟ್ಟಿಕೊಂಡು ತಿಕೋಟದಲ್ಲಿ ಒಂದು ಅದ್ಭುತ ಸಾಧನೆ ಮುಖಾಂತರ ತಮ್ಮದೇ ಆದ ಸ್ವೀಟ್ ಮಾರ್ಟ್ ಮುಖಾಂತರ ಹೊರಹೊಮ್ಮಿರುವ ಗಲ್ಬಾರಾಮ್ ಗ್ಯಾಲೋತ್ ಸ್ವೀಟ್ ಮಾರ್ಟ್, ಇವರು ಕೂಡ ವೇದಿಕೆಗೆ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅದೇ ತರನಾಗಿ ಶ್ರೀ MS ಕಟ್ಟೆ
ಲೆಕ್ಕ ಪರಿಶೋಧನಾ ಅಧಿಕಾರಿಗಳು, ನಿವೃತ್ತ ಲೆಕ್ಕ ಪರಿಶೋಧನಾ ಅಧಿಕಾರಿಗಳು ಇವರು ಕೂಡ ವೇದಿಕೆಗೆ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅದೇ ತರನಾಗಿ ಶಿವಾನಂದ್ ಮಾತೇಲಿ ಮುಖಂಡರು ಇವರಾದರೂ ಕೂಡ ವೇದಿಕೆಗೆ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅದೇ ತರನಾಗಿ ಕಡಿಬಾಗಿ ಸಹೋದರರು ಈ ಒಂದು ನಮ್ಮ ಪ್ರಚಾರ ಸಮಿತಿಗೆ ಟಿ ಶರ್ಟ್ ಅನ್ನು ಕೊಟ್ಟಿರುತ್ತಾರೆ. ಅವರಿಗೂ ಕೂಡ ಈ ಒಂದು ನಮ್ಮ ಆಧ್ಯಾತ್ಮಿಕ ಪ್ರವಚನ ಸೇವಾ ಸಮಿತಿ ವತಿಯಿಂದ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅವರು ಕೂಡ ಕಡಬಾಗಿ ಸಹೋದರರು ವೇದಿಕೆಗೆ ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಅದೇ ತರನಾಗಿ ಈ ಒಂದು